ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆ 21ನೇ ತಾರೀಕು ಜೂನ್ ತಿಂಗಳು ಸುಮಾರು 10 ಗಂಟೆ ಆಗಿದೆ. ವಿಡಿಯೋ ಪ್ರಾರಂಭ ಮಾಡ್ತೀನಿ ಈ ವೀಕಿಂದು ವಿಶ್ಲೇಷಣೆ ಮಾಡೋಕ್ಕಿಂತ ಮುಖ್ಯವಾಗಿ ಈ ವೀಕಲ್ಲಿ ಕಳೆದ ವಾರದಂತೆ ಒಂದು ಆಸ್ಟ್ರೋ ಇವೆಂಟ್ ಬೇಸಿಸ್ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್ ವಿಡಿಯೋ ಅಂಡ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಇನ್ ಅಟ್ ದ ಎಂಡ್. ಮೇನ್ಲಿ ನಾನು ಹೇಳ್ದಂಗೆ ಲಾಸ್ಟ್ ವೀಕಲ್ಲೇ ಹೇಳಿದ್ದೆ, ಡೀಲ್ ಯಾವತ್ತಾಗುತ್ತೋ ಇಲ್ವೋ, ಮಾರ್ಕೆಟ್ ಇದೇ ತರ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಈಗಿಂತ ಪ್ರಕಾರ ಒಂದು ಎಲ್ಲರೂ ಬುಲ್ಲಿಶ್ ಅಂತ ಹೇಳ್ತಾ ಇದ್ರು. ಶುಕ್ರವಾರ ಒಂದು ನೆಗೆಟಿವ್ ಹೋಯ್ತು, ಮೇಲಾಗಿ ಒಂದು ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಅಲ್ಲಿ ಮತ್ತೆ ಪಾಸಿಟಿವ್ ಟರ್ನ್ ಆಗ್ಬಿಡ್ತು. ಸ್ಟಿಲ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಒಂದು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಫ್ರೈಡೆ. ಸೊ ತುಂಬಾ ಚೆನ್ನಾಗಿ ಅಂತ ಏನಲ್ಲ. ಸೊ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಫ್ರೈಡೆ ಒಂದು ಕ್ಲೋಸ್ ಆಗುವಂಥದ್ದು ಇಂಪಾರ್ಟೆಂಟ್ ಆಗ್ತವೆ. ಮತ್ತೆ ಈ ಟೈಮಲ್ಲೇ ಒಂದು ಡೀಲ್ ಆಗ್ಬೇಕು ಅಂತ ಏನಿತ್ತು US ಮತ್ತೆ ಇರಾನ್ದು, ಅದು ಕ್ಯಾನ್ಸಲ್ ಆಗಿದೆ ಒಂದು ರೀತಿ. ಸೇಮ್ ಟೈಮು ಲೆಬನಾನ್ ಇಸ್ರೇಲ್ ಅಟ್ಯಾಕ್ಗಳು ನಡೀತಾ ಇದೆ. ಸೊ ಇದು ಇರಾನ್ ಕೌಂಟರ್ ಕೊಡ್ತಾ ಇದೆ, ಬಿಕಾಸ್ ಆಫ್ ಇದು ಇಸ್ರೇಲ್ ಅಟ್ಯಾಕ್ ಮಾಡಿದೆ, ಹಾಗಾಗಿ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅಗ್ರಿಮೆಂಟ್ ಏನಿತ್ತು ಬ್ರೇಕ್ ಮಾಡಿದ್ದಾರೆ. ಸೊ ಒಂದು ರೀಸನ್ಸ್ ಏನೋ ಕೊಡ್ತಾ ಇದ್ದಾರೆ. ಬಟ್ ಸೇಮ್ ಟೈಮ್ ನನ್ಗನ್ಸಿದ ಮಟ್ಟಿಗೆ US ಕಡೆಯಿಂದನೂ ತುಂಬಾ ತಪ್ಪಾಗಿರುತ್ತೆ. ಸೊ ಹಾಗಾಗಿ ಆ ಕಂಟಿನ್ಯೂಷನ್ ಆಗ್ತಾ ಇಲ್ಲ. 100% ಆಗ್ತಿಲ್ಲ ಅಂದ್ರೆ ಈ ತುಂಬಾ ಒಂದು ರಾಜತಾಂತ್ರಿಕ ವಿಚಾರಗಳೇನಿದೆ ಅದೆಲ್ಲ ಕೆಲವೆಲ್ಲ ಆಚೆ ಬರಲ್ಲ. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ, US ಕಡೆನೂ ದುಡ್ಡು ಇರಲ್ಲ. ಸೊ ದುಡ್ಡು ಇಲ್ಲ ಅನ್ನೋದೇ ಒಂದು ಗೊತ್ತಿರೋ ವಿಷಯ ಇಷ್ಟೊಂದು ಇದರಲ್ಲಿ. ಈಗ ಮೇಜರ್ ಸಂಗತಿ ಏನಾಗ್ತವೆ ಅಂದ್ರೆ, ಗುರು ಹುಚ್ಚನಾಗಿದ್ದಾನೆ. ಗುರು ಯಾವಾಗ ಸಿಂಹಕ್ಕೆ ಪ್ರವೇಶ ಆಗುತ್ತೆ ಅಕ್ಟೋಬರ್ ಟೈಮಲ್ಲಿ. ಸೊ ನೋಡೋಣ ಏನೇನು ಆಗ್ತವೆ ಅಂತ. ಹುಚ್ಚನಾಗಿದ್ದು ಸೆಕೆಂಡ್ ಹೌಸ್ಗೆ ಹೋಗುವಂಥದ್ದು ಭಾರತಕ್ಕೆ ಒಂದು ಚೆನ್ನಾಗಿರುತ್ತೆ. ಸೊ ಈಗಿನ ಮಟ್ಟಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಸ್ಟಿಲ್ ಒಂದು ತಕ್ಕ ಮಟ್ಟಿಗೆ ಒಂದು ಚೆನ್ನಾಗೇ ಕೊಡಬೇಕು. ಹಲವಾರು ವಿಚಾರ ಈಗ ಆಸ್ಟ್ರೋ ಪಾರ್ಟ್ ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಈ ವಾರದ ವಿಶ್ಲೇಷಣೆಯಲ್ಲಿ ಒಂದು ಈ ಆಸ್ಪೆಕ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಮರ್ ಸಾಲ್ಸ್ಟೈಸ್ ನಿನ್ನೆಯಿಂದ ಚೇಂಜ್ ಆಗಿದ್ದು. ಸೊ ಅದು ಹಗಲು ಕಡಿಮೆ ಆಗ್ತಾ ಹೋಗುತ್ತೆ ಇನ್ಮೇಲೆ. ನಿನ್ನೆಗೆ ಹೈಯೆಸ್ಟ್ ಹಗಲು ಇದ್ದಿದ್ದು 21ಕ್ಕೆ ಚೇಂಜ್ ಆಗಿದ್ದು. ಸೊ ನಿನ್ನೆ ಒಂದು ಹಗಲು ಜಾಸ್ತಿ ಇತ್ತು, ಹೈಯೆಸ್ಟ್ ಹಗಲು. ಇನ್ನು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕೃಷಿ ಆಧಾರದಲ್ಲಿ ಹಿಂದಿನ ದಿವಸದಲ್ಲಿ ಒಂದು ಮಾರ್ಕೆಟ್ ಅಂದ್ರೆ ಕೃಷಿ ಇತ್ತು ಮುಂಚಿನ ಟೈಮಲ್ಲಿ. ಸೊ ಹಾಗಾಗಿ ಕೃಷಿ ಉತ್ಪನ್ನದ ಮಾರ್ಕೆಟ್, ಅದ್ರ ಮೇಲೆ ಒಂದು ಎಲ್ಲ ಒಂದು ಟ್ರೆಂಡ್ ಡಿಸೈಡ್ ಆಗ್ತಾ ಇತ್ತು. ಅದೇ ರೀತಿ ಇವತ್ತಿನ ಇನ್ವೆಸ್ಟ್ಮೆಂಟ್ ಅಲ್ಲೂ ಏನೇ ಇರ್ಬೋದು, ಮಾನ್ಸೂನ್ ಕೈ ಕೊಡುತ್ತೆ ಅಂದ್ರೆ ಶೇರ್ ಮಾರ್ಕೆಟ್ ಬೀಳುತ್ತೆ. ಸೊ ಹಾಗಾಗಿ ಎಕನಾಮಿ ಡಿಸೈಡ್ ಆಗುವಂಥದ್ದೇ ಮೇಜರ್ ಆಗಿ ಕೃಷಿಯಿಂದ ಒಂದು ಚಟುವಟಿಕೆ ನಡೆದಿಲ್ಲ, ತಿನ್ನೋಕೆ ಆಹಾರ ಇಲ್ಲ ಅಂದ್ರೆ ಯಾವುದೇ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ನಿಲ್ಲಲ್ಲ. ಸೊ ಹಾಗಾಗಿ ಕೃಷಿ ಚಟುವಟಿಕೆ ಡಿಸೈಡ್ ಮಾಡುವಂಥದ್ದು ದಿವಸಗಳು ಇದೆಲ್ಲ. ಮತ್ತೆ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಹಿಡಿದು ಚೇಂಜ್ ಆಗುವಂಥತ್ತೆ. ಜನರಲ್ ಆಗಿ ಒಂದು ಸಣ್ಣ ಸ್ವಿಂಗ್ ಫಾರ್ಮ್ ಆಗಿ ಡೌನ್ ಆಗುತ್ತೋ, ಅಥವಾ ಡೌನ್ ಬಂದು ಸಣ್ಣ ಸ್ವಿಂಗ್ ಇಂದ ರಿವರ್ಸ್ ಆಗುವಂಥದ್ದು ಕಳೆದ ವರ್ಷದ್ದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಕೊನೆಯಲ್ಲಿ ಲಾಸ್ಟ್ಗೆ ನಾ ಹೇಳೋವಂಥದ್ದು ಆಸ್ಟ್ರೋ ಪಾರ್ಟ್, ದಟ್ ವಿಲ್ ಬಿ ಐ ವಿಲ್ ಬಿ ಶೇರಿಂಗ್ ಒಂದು ಡಾಕ್ಯುಮೆಂಟ್. ಪ್ಯಾರಲಲಿ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಇನ್ ಕನ್ನಡ. ಸೊ ಇಂಗ್ಲಿಷ್ ದೋಸ್ ಹೂ ವಾಂಟ್ ದೇ ಕ್ಯಾನ್ ರೀಡ್ ಡೈರೆಕ್ಟ್ಲಿ ಫ್ರಮ್ ದಟ್ ಆಸ್ಪೆಕ್ಟ್. ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿಡಿಯೋ. ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ ನಾನು ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು. ಸೊ ಏನೇ ಒಂದು ಇನ್ವೆಸ್ಟ್ಮೆಂಟ್ ಸಜೆಷನ್ ಅಂತ ತಗೊಂಬೇಡಿ. ಇಲ್ಲಿ ಡಿಸ್ಕಸ್ ಮಾಡುವಂಥದ್ದು ಎಜುಕೇಶನ್ ಪರ್ಪಸ್ಗೆ ಮಾಡಿರೋಂಥ ವಿಡಿಯೋಗಳು. ನಿಮ್ಮ ಕಡೆನೂ ಅನಾಲಿಸಿಸ್ ಮಾಡಿ ಸಾಧ್ಯವಾದಷ್ಟು ಸೇಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರು, ರಿಸರ್ಚ್ ಅನಾಲಿಸ್ಟ್ ಅಂತ ಇರ್ತಾರೆ, ಅವ್ರ ಕಡೆಯಿಂದ ಒಂದು ಸಹಾಯ ತಗೊಂಡು ಇನ್ವೆಸ್ಟ್ ಮಾಡಿ. ಸೊ ಡಿಸ್ಕಸ್ ಮಾಡ್ತೀನಿ. ಎಜುಕೇಶನ್ ಪರ್ಪಸ್ಗಾಗಿ ಮಾಡುವಂಥದ್ದು ನಿಮ್ಮ ಕಡೆಯಿಂದನೂ ಒಂದು ಕೂಲಂಕುಷಾಗಿ ನೋಡಬೇಕು. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತಗೊಳ್ತಾ ಇದ್ದೀನಿ. ನಿಫ್ಟಿ ಹೇಳ್ದಂಗೆ ನಾನು ಕ್ಲೌಡ್ ಹಾಕ್ಬಿಡ್ತೀನಿ, ಇಚಿಮೋಕೋ. ಮುಖ್ಯವಾಗಿ ನನಗೆ ಇಚಿಮೋಕೋನೇ ಮುಖ್ಯವಾಗುತ್ತೆ. ಸೊ 100 EMA ಟಚ್ ಆಗಿ ಕ್ಲೌಡ್ಗೆ ಟಚ್ ಆಯ್ತು. ಸೊ 20 EMA ಎಲ್ಲ ಇದಾಯ್ತು.
ಸೊ ಈಗ ಮೇನ್ ಆಗಿ ಕ್ಲೌಡ್ ಟಚ್ ಆಗ್ತಿದೆ, ಎಕ್ಸಾಕ್ಟ್ ಆಗಿ ಕ್ಲೌಡ್ ಬಂದು ಕೂತಿದೆ. ಸೊ ಕ್ಲೌಡ್ ಅಲ್ಲಿ ಸಪೋರ್ಟ್ ತಗೊಂಡು ಇದ್ರ ಪ್ರಕಾರ ಈಗ ಸ್ವಲ್ಪ ಡಾರ್ಕ್ ಮಾಡ್ತೀನಿ ಚಿಮ್ಮೋಕ ಸೊ ದಟ್ ಗೊತ್ತಾಗ್ಲಿ. ಸೊ ಇಲ್ಲಿ 22 ನಾಳೆ ಸೋಮವಾರ ಇಲ್ಲಿ ಒಂದು ಇಂಟರ್ಸೆಕ್ಷನ್ ಎಕ್ಸಾಕ್ಟ್ ಆಗಿ ಆಗ್ತಾ ಇದೆ. 21ನೇ ತಾರೀಕು ಸೂರ್ಯ ಸಮ್ಮರ್ ಸಾಲಿಸ್ಟಿಸ್ ನಡೀತಾ ಇದ್ದಿದ್ದು. ಪಥ ಬದಲಾವಣೆ ಅಂತ ವೇದಿಕ್ ಆಸ್ಪೆಕ್ಟ್ ಅಲ್ಲಿ ಹೇಳೋಂಗಿಲ್ಲ. ಇಲ್ಲಿ ಉತ್ತರಾಯಣ ಬರೋ ತಿಂಗಳಿಂದ ಆಗುವಂಥದ್ದು. ಬಟ್ ಉತ್ತರಾಯಣದ ಹೈಯೆಸ್ಟ್ ಹಗಲಿದ್ದಿದ್ದ ದಿವಸ 21ನೇ ತಾರೀಕು. ವೆಸ್ಟರ್ನ್ ಅಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ಸೂರ್ಯ ಬೀಳ್ತಾನೆ ಈ ಟೈಮಲ್ಲಿ. ಸೊ ಹಾಗಾಗಿ ಇದನ್ನೇ ಒಂದು ಅವರು ಉತ್ತರಾಯಣ ಅಂತ ಹೇಳ್ಬಿಡ್ತಾರೆ ವೆಸ್ಟರ್ನ್ ಅವರು. ನಮಗೆ ಸ್ವಲ್ಪ ತಡವಾಗಿ ಬೀಳುತ್ತೆ, ಯಾಕಂದ್ರೆ ನಾವು 23 ಡಿಗ್ರಿ ಸಮಥಿಂಗ್ ಇದರಲ್ಲಿ ರೇಖಾಂಶ ಇದರಲ್ಲಿ ಇದ್ದೀವಿ. ಸೊ ಅದು ಆ ಝೋನ್ ಚೇಂಜ್ ಆಗಿರೋದ್ರಿಂದ ಸೊ ಹಗಲು ವ್ಯತ್ಯಾಸಗಳು ಬರ್ತವೆ. ಬಟ್ ಅಲ್ಲಿಂದ ಇದ್ರ ಪ್ರಕಾರ 21 ಹೈಯೆಸ್ಟ್. ಸೊ ಅಲ್ಲಿಂದ ಉತ್ತರಾಯಣ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಇನ್ನೊಂದು ಏನಾಗ್ತಿದೆ ಸ್ಪೆಷಲ್ ಆಗಿ ಅಂದ್ರೆ ಬುಧ ಪ್ರವೇಶ ಆಗ್ತಾ ಇದ್ದಾನೆ ಮಿಥುನ್ ರಾಶಿಗೆ. ಮುಂದಿನ ದಿವಸಗಳಲ್ಲಿ ವೇದಿಕ್ ಪ್ರಕಾರ ಯಾವುದೇ ಅಸ್ತ ಇಲ್ಲ. ದೇರ್ ಇಸ್ ನೋ ಕಂಬಸ್ಟನ್ ಇನ್ ಮರ್ಕ್ಯುರಿ. ಸ್ಮಾಲ್ ಡಿಫರೆನ್ಸ್ ಅಲ್ಲಿ ವೆಸ್ಟರ್ನ್ ಅವರು ಇದೆ ಅಂತ ಹೇಳ್ತಾರೆ. ಬಟ್ ವೇದಿಕ್ ಅಲ್ಲಿ ಅದು ಕಂಬಸ್ಟ್ ಅಂತ ತೋರಿಸ್ತಿಲ್ಲ ನನಗೆ. ಕೆಲವು ವ್ಯತ್ಯಾಸಗಳು ಇರೋದ್ರಿಂದ ಗಣಿತದಲ್ಲಿ ಆಯಾ ಪದ್ಧತಿಗಳಲ್ಲಿ ಸೊ ವೇರಿಯೇಷನ್ ಬರ್ಬೋದು. ಸೊ ಯಾವುದು ನೀವು ರಾಯನಾಂಶಗಳು ಬಳಸ್ತಿರೋ ಅದ್ರ ಮೇಲೆ ಈ ವ್ಯತ್ಯಾಸಗಳು ಬರ್ತವೆ. ಸೊ ಆ ಪಾರ್ಟ್ ಅಷ್ಟೊಂದು ತಲೆ ಕೆಡಿಸ್ಕೊಳೋದು ಬೇಡ. ಒಟ್ಟಿನಲ್ಲಿ ವೆಸ್ಟರ್ನ್ ಫೈನಾನ್ಷಿಯಲ್ ಅಸ್ಟ್ರಾಟಜಿಗೆ ನಮಗೆ ಕೀ ಒಂದು ಆಸ್ಪೆಕ್ಟ್ ಆಗಿರೋದ್ರಿಂದ I'll be considering this as a Mercury entering, and in coming days Mercury will be in combustion. So what will happen? Already some people are considered as a combustion. Lot of disturbance in IT sector already ನೋಡ್ತಾ ಇದೀವಿ. ಫಾಲ್ಸ್ ನ್ಯೂಸ್ಗಳು ಬರ್ತವೆ. ಆಗೋಯ್ತು ಅಂತ ಕಮ್ಯುನಿಕೇಶನ್ ಆಗ್ತವೆ, ಆಗಿಲ್ಲ. ಎಕ್ಸಾಂಪಲ್ ಲಾಸ್ಟ್ ವೀಕ್ ಹೇಳಿದ್ದೆ, ಅಗೇನ್ ಐ ಆಮ್ ರಿಪೀಟಿಂಗ್ ಸೇಮ್. ವಾರ್ ನಿತ್ಯ ಹೋಯ್ತು ಅಂತಾರೆ, ಅಗೇನ್ ಇಟ್ ವಿಲ್ ಸ್ಟಾರ್ಟ್. ಏನೋ ಕಮ್ಯುನಿಕೇಶನ್ ವ್ಯತ್ಯಾಸ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ವ್ಯತ್ಯಾಸಗಳು ಬರ್ತವೆ. ಏನೋ ಒಂದು ಇದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ, ಮೆಲೋನಿ ನನ್ನನ್ನು ತುಂಬಾ ಹಾತೊರ್ಕೊಂಡು ಮಾತಾಡ್ಸಕ್ ಇಷ್ಟಪಟ್ಟು, ಫೋಟೋ ತಗೊಳಕ್ ಇಷ್ಟಪಟ್ಟು ಅಂತ ಟ್ರಂಪ್ ಕೊಟ್ಟ. ಅವನಿಗೆ ಹುಚ್ಚಿಡ್ದಿದೆ, ಅದು ಬೇರೆ ವಿಷಯಗಳು. ಬಟ್ ಈ ತರ ಒಂದು ಫಾಲ್ಸ್ ನ್ಯೂಸ್, ಗಾಸಿಪ್ಸ್ಗಳು ಒಂದೇನೋ ಸ್ಪ್ರೆಡ್ ಆಗ್ತಾ ಇರ್ತವೆ. ಸೊ ಈ ತರದೆಲ್ಲ ಮೀಡಿಯಾದಲ್ಲಿ ಬೇಡದಿರೋ ವಿಚಾರಗಳು ತುಂಬಾ ಹರಡಾಡ್ತವೆ. ಸೊ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ತುಂಬಾ ಒಂದು ಫಾಲ್ಸ್ ನ್ಯೂಸ್. ಕಮ್ಯುನಿಕೇಶನ್ ಆಸ್ಪೆಕ್ಟ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ ರಿಲೇಟೆಡ್, ಇವನ್ IT ರಿಲೇಟೆಡ್ ಥಿಂಗ್ಸ್. IT ಕೆಲವರು ಯುರೇನಸ್ ಅದು ಇದು ಅಂತ ಹೇಳ್ತಾರೆ, ಮರ್ಕ್ಯುರಿ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾನೆ. ಸೊ ಹಾಗಾಗಿ ಒಂದು ಈ ವ್ಯತ್ಯಾಸಗಳು ಬರ್ತವೆ, ನೋಡ್ಕೊಬೇಕು. ಸೊ ಕ್ಲೌಡ್ ಅಲ್ಲಿ ಟಚ್ ಆಗಿರೋದ್ರಿಂದ ಕ್ಲೌಡ್ ಒಳಗಡೆ ಬಂದು ಮತ್ತೆ ಹೋದ್ರೆ ಲಾಟ್ ಆಫ್ ಸೈಡ್ ವೈಸ್ಗೆ ಹೋಗ್ಬಿಡ್ದು. ನನ್ಗೇನ್ ಅನ್ಸಿದ್ದು ಅಂದ್ರೆ, ಈ ಒಂದು ಕ್ಲೌಡ್ ತುಂಬಾ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಒಳಗ್ ಬರೋದು ಹೊರಗೆ ಬರೋದು ಹೀಗೆ ಒಂದು ಆಗ್ತಾ ಇರುತ್ತೆ. ಯಾವಾಗ ಈ ಕ್ಲೌಡ್ ಇಂದ ಕೆಳಗೆ ಹೋಗುತ್ತೋ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಮಾರ್ಕೆಟ್ಗೆ. ಸೊ ಅಲರ್ಟ್ ಆಗಿರಿ, ಕೇಳ್ಕೊಳ್ಳೋಣ ಮಾರ್ಕೆಟ್ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿರ್ಲಿ ಅಂತ. ಇಲ್ಲೇನೋ ಅಪ್ ಟ್ರೆಂಡ್ ಬಂದಿದೆ ಟೈಲಲ್ಲಿ. ಜುಲೈ 27 ಮೇಲೆ ಅಪ್ ಟ್ರೆಂಡ್ ಕೊಡಬೇಕು. ಸಪೋಸ್ ಇಲ್ಲೇನಾದ್ರು ಡೌನ್ ಟ್ರೆಂಡ್ ಬಂತು ಅಂದ್ರೆ ಮತ್ತೆ ಈ ಟೈಲ್ ಏನಿದೆ ಡೌನ್ ಬರ್ತಾ ಹೋಗುತ್ತೆ. ವೀಕ್ಲಿಲಿ ಹೇಳ್ದಂಗೆ ಕರೆಕ್ಟಾಗಿ ಟಚ್ ಆಗ್ತಿದೆ. ನನ್ಗೆ ಹೇಳಿದ್ದು ತುಂಬಾ ಕಷ್ಟ ಇದೆ ಮೇಲೆ ಹೋಗೋಕ್ಕೆ. ಸೊ ಸೆಪ್ಟೆಂಬರ್ ತನಕ ಹೀಗೆ ಈ ಒಂದು ಕ್ಲೌಡ್ ಒಳಗೆ ಆಟ ಆಡ್ತಾ ಇರ್ಬೋದು. ಸೊ 55 EMA ಒಂದು ಕ್ಲೌಡ್ ಲೋಯರ್ಸ್ ಅಲ್ಲಿ ಸಪೋರ್ಟ್ ತಗೊಂಡು ಇವನ್ ಅದೆಲ್ಲ ನಾನು ನೋಡಲ್ಲ ಈಗ. ಬಟ್ ಕ್ಲೌಡ್ ದೊಡ್ಡದಾಗಿದೆ, 26,000 ಕ್ರಾಸ್ ಆಗೋದು ತುಂಬಾ ಕಷ್ಟ ಇದೆ, ಅದು ಸುಲಭ ಇಲ್ಲ. ಎಂಡ್ ಅಲ್ಲಿ ನೆಗೆಟಿವ್ ಇರೋದ್ರಿಂದ
ತುಂಬಾ ಒಂದು ಕಷ್ಟ ಕೊಡುತ್ತೆ ಮಾರ್ಕೆಟ್. ಸಸ್ಟೈನ್ ಆಗಿಲ್ಲ ಅಂದ್ರೆ ಈ ಲೋ ಏನ್ ಫಾರ್ಮ್ ಆಗಿತ್ತೋ ಫಸ್ಟ್ ಲೋ ಈ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಿದು. ಈ 1 ಏಪ್ರಿಲ್ ಮತ್ತೆ ಈ ಒಂದು 30th ಮಾರ್ಚ್ ಈ ಎರಡು ಇಂಪಾರ್ಟೆಂಟ್ ಆಗ್ತವೆ. ಸಮ್ವೇರ್ ಈ ಎರಡರ ನಡುವೆ ಅಥವಾ ಇದ್ರ ಒಳಗೆ ಬರ್ಬೋದು. ಸೊ ಇದೆಲ್ಲ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೋಯರ್ ಲೋ ಇದೆಲ್ಲ ಫಾರ್ಮ್ ಮಾಡ್ತಾ ಹೋಗುತ್ತೆ. ಇಲ್ಲೆಲ್ಲ ಸಮಥಿಂಗ್ 21,100 ಸಮಥಿಂಗ್ ಇದೆ. ಸೊ ಇದೆಲ್ಲ ಗ್ಯಾಪ್ ಹಳೇದೆಲ್ಲ ಇದಾಗ್ತಾ ಇದಾವೆ. ಗ್ಯಾಪ್ ಫಿಲ್ ಆಗೋದು ಅದೆಲ್ಲ ಬೇರೆ ವಿಷಯ. ಸೊ ಅಷ್ಟೆಲ್ಲ ಡೀಪ್ ಆಗಿ ನೋಡೋದು ಬೇಡ. ಸೊ ಆಲ್ರೆಡಿ 2 ವರ್ಷದಿಂದ ಕನ್ಸಾಲ್ಟೇಷನ್ ಝೋನ್ ಅಲ್ಲಿ ಇದೆ, ದೊಡ್ಡ ಕನ್ಸಾಲ್ಟೇಷನ್ ಝೋನ್ ಆಗಿ ಕೂತಿದೆ ಇದು. ಸೊ ತುಂಬಾ ಒಂದು ಕಷ್ಟದ್ದಿದೆ. 100% ಪವರ್ಫುಲ್ ಮೊಮೆಂಟಮ್ ಯಾವಾಗ ಬರುತ್ತೆ ಅಂದ್ರೆ ನನಗೆ 24,900 ಅಂತ ಹೇಳ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ 24,300 ಕ್ರಾಸ್ ಆಗಬೇಕು. ಯಾಕಂದ್ರೆ ಈ ಒಂದು 200 EMA ಗಿಂತ ಮೇಲ್ ಹೋಗ್ಬೇಕು. ಯಾವಾಗ ಪ್ರೈಸ್ ಕೆಳಗೆ ಹೋಗ್ತಾ ಹೋಗುತ್ತೋ ಮತ್ತೆ ಈ EMA ಗಳು ಡೌನ್ ಬರ್ತಾ ಹೋಗುತ್ತೆ. ಯಾವಾಗ್ಲೂ EMA ಇಂದ ಎಷ್ಟು ದೂರ ಇರ್ತಾವೋ ಆದಷ್ಟು ಬೇಗ. ಇವಾಗ ಒಂದು EMA 200 days ಗಿಂತ ಜಾಸ್ತಿಯಾಗಿ ಕೆಳಗಡೆ ಕೂತಿದೆ. ಎಕ್ಸಾಂಪಲ್ ಇವಾಗ ಇಲ್ಲಿಂದ EMA ತಗೋಣ. ನನಗೆ ಇಲ್ಲಿಂದ ಇಲ್ಲಿಗೆ ಇವಾಗ ಚೇಂಜ್ ಆಗಿದ್ದು 111 days ಆಯ್ತು. 100 days ನಾ ಹೇಳ್ದಂಗೆ 100 days ಟಚ್ ಆಗಿದೆ ಈಗ. ಸೊ 100 days ಯಾವಾಗ ಕರ್ವ್ ಕೆಳಗಡೆ ಬಂದಿತ್ತು ಈ ಒಂದು ಹೆಚ್ಚು ಕಮ್ಮಿ ಇಲ್ಲೇ. ಸೊ ಇಲ್ಲಿ ನೋಡ್ಬೋದು ಈ ಇಂಟರ್ಸೆಕ್ಷನ್ ಅಂತ ತಗೊಂಡ್ಬಿಡ್ತಾರೆ. ಬಟ್ ಪ್ರೈಸ್ ಇಲ್ಲಿಂದ ನೋಡಿದ್ರೆ 116 days ಆಗಿದೆ. ಇದು 100 EMA 120 days ಅಲ್ಲಿ ಟಚ್ ಆಗಿದೆ ಹೆಚ್ಚು ಕಡಿಮೆ. ಓಕೆ, ನಾಟ್ ಬ್ಯಾಡ್. ಸ್ಟಿಲ್ 200 EMA ಒಂದು ಯಾವಾಗ್ಲೂ ಅಬ್ಬೋ ಇರಬೇಕು. ಯಾವಾಗ 200 EMA ಸಪೋರ್ಟ್ ತಗೊಂಡ್ ಮೇಲ್ ಬರುತ್ತೋ ದೊಡ್ಡ ಮೂವ್ಮೆಂಟ್ ಅಂತೂ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಯಾವಾಗ ಒಂದು ರೇಂಜ್ ತುಂಬಾ ವ್ಯತ್ಯಾಸಗಳು ಬರ್ತಾವೋ ಈ ತರ ರೇಂಜ್ ಬೌಂಡ್ ಆಗಿ ಕೂತ್ಕೊಂಡ್ಬಿಡ್ತವೆ. ಸೈಡ್ ವೇಸ್ ಹೋಗೋ ಮಾರ್ಕೆಟ್ ತುಂಬಾ ಒಂದು ಡೇಂಜರಸ್. ಅದು 2 ವರ್ಷ ಅಂತ ಕೂತಿದೆ ಇದು. ಸೊ ಓವರ್ ಆಲ್ ಸದ್ಯದ ಮಟ್ಟಿಗೆ ಒಂದು ಪಾಸಿಟಿವ್ ತರ ಕಾಣಿಸಿದ್ರು. ನಾಳೆ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದೆ. ಮಾರ್ಕ್ ದ ಹೈ ಅಂಡ್ ಲೋ ಆಫ್ ಟುಮಾರೋ. ದಿಸ್ ಈಸ್ ಇಂಪಾರ್ಟೆಂಟ್ and it must sustain above 23,411 somewhere. This touch and go is also okay, but candle should close above 24,300 levels. Means 23,300 levels. Anything below 23,000 it's a more dangerous thing, so avoid. Means I cannot comment on this. Please take advice from your analyst, your financial advisors. ಸೊ ಆದಷ್ಟು ಮೇಲ್ಗಡೆ ಇರುತ್ತೆ ಅಂತ ಹೋಪ್ ಇಟ್ಕೊಳ್ತಾ ಇದ್ದೀನಿ. ಐ ಹೋಪ್ ಫಾರ್ ಗುಡ್ ಥಿಂಗ್. ಸೊ ಶಾರ್ಟ್ಲಿ ಕ್ಯಾನ್ ಟಚ್ 26,000 somewhere, or it can go below 23,000, 21,000 like that. I cannot comment right away now, but fragile market is very fragile. It can respond any direction, negative or positive. ಒಂದು ಪಾಯಿಂಟ್ ಅಲ್ಲಿ ಕೂತಿದೆ. ಯಾಕೆಂದ್ರೆ ಯಾವತ್ತು ರೆಡ್ ಕ್ಲೌಡ್ ಅಲ್ಲಿ ಸಪೋರ್ಟ್ ತಗೊಂಬಾರ್ದು. ಸೈಡ್ ಅಲ್ಲಿ ಹೋಗ್ತವೆ. ಇದು 100 ಅಲ್ಲಿ ಎಕ್ಸಾಕ್ಟ್ ಆಗಿ ರಿಜೆಕ್ಟ್ ಆಗಿದೆ. ಇಟ್ಸ್ ಅ ಡೇಂಜರಸ್ ಥಿಂಗ್. ಪಿಚ್ ಫೋರ್ಕ್ ಎವ್ರಿಥಿಂಗ್ ಆಸ್ ಎಕ್ಸ್ಪೆಕ್ಟೆಡ್, ಇಟ್ ಕೇಮ್ ಅಂಡ್ ಟಚ್, taken exactly support. Last week I was explaining somewhere here it will take support, it will go above, but again it came back. Shorter distance I will not mark. Exactly it's taken. Last week somewhere also here it's opened. Below it should take like that. I was telling ತಗೊಂಡಿದೆ ಸಪೋರ್ಟ್ ಅಂತೂ ತಗೊಂಡಿದೆ. ಬೇಸ್ ಲೈನ್ ಇಲ್ಲಿನ ಪ್ರಕಾರ ತಗೊಂಡಿದೆ. 100 EMA ತಗೊಂಡಿದೆ ಸಪೋರ್ಟ್, ಬಟ್ ಕೆಳಗಡೆ ಬಂದಿದೆ. ಕ್ಲೌಡ್ ಇಂದ ಅಬೋವ್ ಇದೆ. ಸೊ ತುಂಬಾ ಒಂದು ತ್ರಿಶಂಕು ಸ್ಥಿತಿಲಿ ಇರುವಂತ ಸಿಚುವೇಶನ್. 70% ಪಾಸಿಟಿವ್ ಅಂತ ಅನ್ಸಿದ್ರು, ದೋ ಇಟ್ಸ್ ಅಬ್ಸರ್ವ್ಡ್ ಇಟ್ಸ್ 70% ಬುಲಿಶ್ ಸೈಡ್. ಸ್ಟಿಲ್ ಐ ಕಮೆಂಟ್ ಬಿಕಾಸ್ ಇಟ್ಸ್ ಟಚಿಂಗ್ ನಿಯರ್ ಕ್ಲೌಡ್, ದಟ್ ಟು ರೆಡ್ ಕ್ಲೌಡ್. So any
closure of tomorrow, 22nd Monday closure below this cloud, especially anything below 23,700. It should close above 23,000, minimum 24,000 level. So it should sustain ಗ್ರೀನ್ ಕ್ಲೌಡ್ ಮೇಲೆ ಇರಬೇಕು, ಆವಾಗ ಮಾರ್ಕೆಟ್ ಮೇಲಲ್ಲಿರುತ್ತೆ, ಮೇಲ್ಗೈಯರ್ ಬರುತ್ತೆ ಇದು. ಸೊ ಎಂಡ್ ರಿಸಲ್ಟ್ ನೋಡಬೇಡಿ, ಸದ್ಯದ ಇದೆಲ್ಲ ಇದಿರ್ಬೋದು. ಈ ವರ್ಸ್ಟ್ ಪಾರ್ಟ್ ಇಲ್ಲಿ ಡೌನ್ ಬಂತು, ಗ್ಯಾಪ್ ಡೌನ್ ಆಯಿತು. ಸೊ ಡಬ್ಲ್ಯೂ ಫಾರ್ಮ್ ಆಗಿದ್ದು ಸಸ್ಟೈನ್ ಆಗದೆ ಡೌನ್ ಟ್ರೆಂಡ್ ಆಯಿತು. ನೆಕ್ಸ್ಟ್ ಏನು ಬರುತ್ತೆ, ಎಂ ಫಾರ್ಮ್ ಆಗುತ್ತೋ ಅಥವಾ ಹೈಯರ್ ಹೈ ಮಾಡುತ್ತೋ ಅದು ಡಿಸೈಡ್ ಮಾಡುತ್ತೆ. ಈ ಹೈಯರ್ ಲಾಸ್ಟ್ 18th ಹೈ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ, ಅದು ತಿರ್ಗಾ 100-200 EMA ನೆಕ್ಸ್ಟ್ ಬರುತ್ತೆ. 24,400 to 500 ಲೆವೆಲ್ ಸಮ್ವೇರ್, ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ಮತ್ತೆ ಕೆಳಗೆ ಬರುತ್ತೆ ಮಾರ್ಕೆಟ್. ದೇರ್ ಇಸ್ ನೋ ಆಲ್ಟರ್ನೇಟ್ ಇದು. ಸೊ ನೀವು ವೀಕ್ಲಿ ಪೊಸಿಷನ್ಸ್ ಆದಷ್ಟು ಇಟ್ಕೊಳೋದು ಒಳ್ಳೇದು, ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸ್. ಆಪ್ಷನ್ಸ್ ರೈಟರ್ಸ್ ಶುಡ್ ಕನ್ಸಿಡರ್. Even overnight carrying, it's always dangerous as of now. Still, hedge position should be managed such a way like that it should be minimum 500 to 600 level different apart from each strikes. So suppose at price is ATM price is 24,000, 24,500, 23,500 put side. ವಾಟ್ ಎವರ್ ಸ್ಪ್ರೆಡ್ ಏನಿದೆ ಅದು ಹೆಂಗೆ ಮಾಡ್ತಿರೋ ಅದು ನೋಡ್ಕೊಳ್ಳಿ. ಬಟ್ ಅಗೇನ್ ಟೆಲ್ಲಿಂಗ್, ಇಟ್ಸ್ ತುಂಬ ಕಷ್ಟದಲ್ಲಿದೆ. ಲಾಸ್ಟ್ ವೀಕ್ದು ಈ ವೀಕದು ಏನು ಡಿಫ್ರೆನ್ಸು ಅಂದರೆ, ಲಾಸ್ಟ್ ವೀಕು ಕ್ಲೌಡ್ಗಿಂತ ಕಡಿಮೆ ಕೆಳಗಡೆ ಕಂಪ್ಲೀಟ್ ಆಗಿತ್ತು. ಈ ವೀಕು ಕ್ಲೌಡಿಂದ ಮೇಲ್ ಬಂದಿದೆ. ಲಾಸ್ಟ್ ವೀಕಲ್ಲಿ ಹೇಳಿದ್ದೆ ನಾನು, ಕ್ಲೌಡ್ ವಾಪಸ್ ಅಟ್ರಾಕ್ಟ್ ಮಾಡುತ್ತೆ ಅಂತ. ಫ್ರೈಡೇ ಅಟ್ರಾಕ್ಟ್ ಮಾಡ್ತು, ಎಲ್ಲರೂ ಬುಲ್ಲಿಶ್ ಅಂತ ಹೇಳ್ತಾ ಇದ್ರು. ಕ್ಲೌಡ್ ಅಟ್ರಾಕ್ಟ್ ಮಾಡಿದೆ ಫ್ರೈಡೇ. ನಾಳೆ ಸೋಮವಾರ ಕ್ಲೌಡಿಂದ ಮೇಲ್ ಕ್ಲೋಸ್ ಆಯಿತು. ಅದು ಎಸ್ಪೆಷಲಿ ಫ್ರೈಡೇ ಕ್ಲೋಸ್ಗಿಂತ ಮೇಲ್ಗಡೆ ಹೋಯ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಮರ್ಕ್ಯುರಿ ಎಫೆಕ್ಟು ಇಲ್ಲೆಲ್ಲ ಕಾಣಿಸ್ಬೋದು. ಸೊ ಆದಷ್ಟು ನೀವು ಹುಷಾರಾಗಿರಿ. ಬ್ಯಾಂಕ್ ನಿಫ್ಟಿ ಇದು ಬರೋದಿದ್ರೆ ಒಂದು ಹೈಯರ್ ಹೈ ಎಲ್ಲ ಫಾರ್ಮ್ ಆಯಿತು, ಬಟ್ ಎಷ್ಟು ಸಸ್ಟೈನ್ ಆಗುತ್ತೆ ನೋಡಬೇಕು. ಅಲ್ಲೂ ಕೂಡ ನೆಗೆಟಿವ್ ಫಾರ್ಮ್ ಆಗಿದೆ. ಇಲ್ಲಿ ಕೂಡ ಕ್ಲೌಡ್ ಇಲ್ಲಿ ಸಪೋರ್ಟ್ ತಗೊಂಡ್ಬಿಡ್ತು, ಕ್ಲೌಡ್ ಇಂದ ಆಚೆ ಹೋಗ್ಲಿಕ್ಕೆ ಹೋಗಿಲ್ಲ. ಎಂಡ್ ರಿಸಲ್ಟ್ ಇನ್ನೂ ವರ್ಷ ಇದೆ ಆಕ್ಚುಲಿ. ಸೊ ಇಲ್ಲಿ ಏನಾಗ್ತಿದ್ದು, ಹೈಯರ್ ಹೈ ಮಾಡಿ ಇಲ್ಲಿ ಒಂದು ನೆಗೆಟಿವ್ ಫಾರ್ಮ್ ಆಗ್ಬಿಡ್ತು. ಸೊ ಕಂಪ್ಯಾರಿಟಿವ್ಲಿ ಆಸ್ ಆಫ್ ನೌ ನಮಗೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಟ್ ತುಂಬ ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಸ್ಟಿಲ್ ಓಪನಿಂಗ್ ಪ್ರೈಸ್ ಇದೆಲ್ಲ ನೋಡೋದಾದ್ರೆ, ಸೊ ಬಂದ್ರು ಇಲ್ಲೆಲ್ಲ ಸಪೋರ್ಟ್ ತಗೊಳತ್ತೆ, ಅಲ್ಲಿ ಸೈಡ್ ವೇಸು ತುಂಬ ಆಟಾಡಿಸ್ಬಿಡುತ್ತೆ ನಿಫ್ಟಿಲಾದ್ರೆ. ಇಲ್ಲಿ ಆ ಥರ ಸಿಚುವೇಶನ್ ಇಲ್ಲ, ಬಂದರೆ ಡಡಾರ್ ಅಂತ ಕೆಳಗಡೆ ಬಿದ್ದುಬಿಡ್ಬೇಕು. ಸೊ ಕಂಪ್ಲೀಟ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಇಫ್ ಇಟ್ ಈಸ್ ಅ ಬುಲ್ಲಿಶ್ ಆರ್ ಬೇರಿಶ್ ಸೆಂಟಿಮೆಂಟ್ಸ್ ಇದೆ ಬೇರಿಶ್ ಕಂಪ್ಲೀಟ್ಲಿ. ವೆರಾಸ್ ಇನ್ ನಿಫ್ಟಿ ದೇರ್ ಇಸ್ ನೋ ಸಚ್ ಆಪರೇಷನ್ ಮೀನ್ಸ್ ಆಪ್ಷನ್ಸ್. ಇಟ್ ಕ್ಯಾನ್ ಬಿ ಎ ಬುಲ್ಲಿಶ್ ಆರ್ ಇಟ್ ಕ್ಯಾನ್ ಬಿ ಎ ಬೇರಿಶ್. ಸೊ ಇನ್ ಬಿಟ್ವೀನ್ ಇಟ್ಸ್ ಪ್ಲೇಯಿಂಗ್ ಆಕ್ಚುಲಿ. ಒನ್ ಡೈರೆಕ್ಷನ್ is not possible in Nifty, but at least in Bank Nifty, that direction will be defined properly. ಸೊ ಯಾಕಂದರೆ ಕ್ಲೌಡ್ ಆ ಥರ ಇದೆ, ಸೊ ಆ ಥರ ನೋಡಿಕೊಂಡು ವರ್ಕ್ ಮಾಡಬೇಕು. ಸೊ ತುಂಬ ಡಿಫರೆನ್ಸ್ ಇಲ್ಲ. ಸೊ ತುಂಬ ನಾನು ಖುಷಿ ಪಡುವಂಥ ವಿಚಾರಗಳಿಲ್ಲ. ಹೈ ಫಾರ್ಮ್ ಆಯಿತು, ಇದಾಯಿತು, ಮತ್ತೆ ಅಲ್ಲೇ ಸಪೋರ್ಟ್ ಬಂದಿದೆ. ಏನಾದರೂ ಇಲ್ಲಿ ಬ್ರೇಕ್ ಆಯಿತು 50,000 ಅಂದರೆ 56,000 ಬರುತ್ತೆ. ನೆಕ್ಸ್ಟು ಆಲ್ಮೋಸ್ಟ್ 54,000ಗೆ ಬಂದ್ಬಿಡುತ್ತೆ. ಮತ್ತೆ ವರ್ಸ್ಟ್ ಕೇಸು 53,700 ಇದೆಲ್ಲ ಕೆಳಗಡೆ ಹೋಗುತ್ತೆ. ಅದೆಲ್ಲ ಲಾಸ್ಟ್ ವರ್ಸ್ಟ್ ಇಸ್ 49,000 ಸಮಥಿಂಗ್. ಲಾಸ್ಟ್ ಏಪ್ರಿಲಲ್ಲಿ ಏನು ಲೋ ಮಾಡಿತ್ತು ಅದರದ್ದೆಲ್ಲ ಕೆಳಗೆ ಬಿತ್ತು ಅಂದರೆ ಮತ್ತೆ ಇಲ್ಲೆಲ್ಲ ಹೋಗುತ್ತೆ ಅಂತ ಅದ್ರ ದೂರದ ಮಾತು. ಸದ್ಯದಕ್ಕೆ 100% ಬುಲ್ಲಿಶ್ ಅಂತ ಎರಡೂ ನಾನು ಹೇಳಲ್ಲ, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ಸೊ ಇದು ಕಂಟ್ರೋಲ್ ಮಾಡಬೇಕು, ಹೆಂಗೆ ಮಾಡ್ತೀರಾ ನೀವು ನೋಡ್ಕೊಳ್ಳಿ. ಸೊ ವೀಕ್ಲಿಗೆ ಹೋಗೋಕೆ ಮುಂಚೆ ಇಲ್ಲಿ IPO ಒಂದಿದೆ, NSE ಇದೆಲ್ಲ ಬರುತ್ತೆ. ಮುಂದಿನ ದಿವಸದಲ್ಲಿ ನೋಡೋಣ ಎಷ್ಟಾಗುತ್ತೆ ಅಂತ. ನಾನು ಇಲ್ಲಿ ಈ ಟಾಟಲ್ ಮಿಂಟು ಇದೆಲ್ಲ ನೋಡ್ತಾರೆ 1.1 ಅದೆಲ್ಲ ತಗೊಳಲ್ಲ ಯಾರು. ಬಟ್ ಅಡ್ವೈಟ್ ಜುವೆಲ್ಸ್ ಅಂತ ಅದು ಒಂದಿದೆ, ಸಮಥಿಂಗ್ 40% ತನಕ ಇಲ್ಲೇನೋ ಕಾಣಿಸ್ತಾ ಇದೆ. ಮೇನ್ ಬೋರ್ಡ್ IPOನ ಇರೋದ್ರಿಂದ ಸಮ್ ವಾಟ್ ಓಕೆ ಅನ್ಸುತ್ತೆ ಸದ್ಯದ ಮಟ್ಟಿಗೆ. ಸ್ಟಿಲ್ ನೀವು ಫಂಡಮೆಂಟಲ್ಸ್ ಎಲ್ಲ ನೋಡಿ, ಬ್ಯಾಲೆನ್ಸ್ ಶೀಟ್ ಎಲ್ಲ ನೋಡಿಕೊಂಡು ವರ್ಕ್ ಮಾಡಿ. ಒಂದು
ತಂಬ್ ರೂಲ್ ತರ ನಾನು ಇಟ್ಕೊಂಡಿದ್ದೀನಿ. ಎನಿಥಿಂಗ್ ಮೋರ್ ದನ್ 20-25% ಅಂದ್ರೆ ಲಿಸ್ಟಿಂಗ್ ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಆಗುತ್ತೆ ಅಂತ. ಸೊ ಹಾಗಾಗಿ ಒಂದು ಈ ತರ ಕೇಸಲ್ಲಿ ಒಂದು ಚಾನ್ಸ್ ತಗೊಳ್ತೀನಿ ಅಷ್ಟೇ ನಾನು. ಇದೇನು ಒಂದು ತಂಬ್ ರೂಲ್ ಅಂತ ಏನಿಲ್ಲ. ಸೊ ಇದು ನಾನು ಬರೋದಾದ್ರೆ ಲಾಸ್ಟ್ ವೀಕಲ್ಲಿ ಇಲ್ಲಿ ಬರ್ತೀನಿ, ಲಾಸ್ಟ್ ವೀಕ್ದು. ಸೊ ಒಂದು ಹೈಯೆಸ್ಟ್ ಟಾಟಾ ಮೋಟಾರ್ಸ್ ಕೊಟ್ಟಿದ್ದು, ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಲೈಕ್ ಇದು ಕೊಟ್ಟಿದೆ, ಕಮಿನ್ಸ್ ಇಂಡಿಯಾನು ಕೊಟ್ಟಿದೆ ಪಾಸಿಟಿವ್ ಸೈಡ್, ಇದು ನೆಗೆಟಿವ್ ಸೈಡು. ನನಗೆ ಏನು ಅನ್ಸುತ್ತೆ ಅಂದ್ರೆ ಮಾರ್ಕೆಟಲ್ಲಿ ನೆಗೆಟಿವ್ ಇರಲಿ ಒಂದು ಪಾಸಿಟಿವ್ ಇರಲಿ, ಇನ್ ಕೇಸ್ ಸ್ಟಾಕಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಪೊಸಿಷನ್ ಇತ್ತು ಅಂದ್ರೆ ಈ ತರ ಕೇಸಲ್ಲಿ, ಇವಾಗ ಟಾಟಾ ಮೋಟಾರ್ಸ್ ನನ್ನ ಹತ್ರ ಆಲ್ರೆಡಿ ನನ್ನ ಹೋಲ್ಡಿಂಗ್ ಇತ್ತು. ಸೊ ನೆಗೆಟಿವ್ ಟ್ರೆಂಡ್ ಇದೆ ಅಂದ್ರೆ ಇಂಟ್ರಾಡೇ ಸೆಲ್ ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಬೈ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಆದಷ್ಟು ಪ್ರೈಸ್ ಏನ್ ಡೌನ್ ಬರೋಂಥದ್ದು 4000, ಇವಾಗ ಸಪೋಸ್ 400 rupees ಇತ್ತು, 10% ಡೌನ್ ಅಂದ್ರೆ 40 rupees. ಸೊ 40 rupees ಡೌನ್ ಆಯ್ತು ಅಂದ್ರೆ ನಿಮ್ಮ ಹತ್ರ 100 shares ಇದೆ ಅಂದ್ರೆ 40 into 100 4000 rupees ಬರುತ್ತೆ. ಸೊ ಈ ತರ ಒಂದು ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ನಿಮ್ಗೆ ದುಡ್ಡಾಗತ್ತೆ. ಸೊ ಮತ್ತೆ ಬೈ ಮಾಡಿದ್ರು ನಿಮ್ಗೆ ಲಾಸ್ ಇಲ್ಲ. ಇನ್ ಕೇಸ್ ಆ ಕಡೆ ಹೋಯ್ತು ಅಂದ್ರೆ ನೀವು ಆಲ್ರೆಡಿ ಒಂದು ಅಡಿಷನಲ್ ಬೈ ಮಾಡಲಿಕ್ಕೆ, ಅವರೇಜ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಸ್ಕ್ಯಾಲ್ಪರ್ಸ್, ಸ್ವಿಂಗ್ ಟ್ರೇಡರು ಮತ್ತೆ ಇಂಟ್ರಾಡೇ ಪ್ಲೇಯರ್, ಇದರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ. ಸೊ ಬ್ಯಾಲೆನ್ಸ್ಡ್ ಆಗಿ ಒಂದು ವರ್ಕ್ ಮಾಡಿದ್ರೆ ಇದೆಲ್ಲ ಆಸ್ಪೆಕ್ಟ್ ಅಲ್ಲೂ, ಸೊ ಪೊಸಿಷನ್ ಇದ್ರೆ ನಿಮ್ಗೆ ಒಂಥರ ಸೇಫ್ ಆಕ್ಚುಲಿ. ಸೊ ಸೆಲ್ ಮಾಡ್ಕೊಂಡು ಬೈ ಮಾಡುವಂಥದ್ದು, ಇಲ್ಲ ನನಗೆ ಡೌನ್ ಬಂತು ನಾನು ಸೆಲ್ ಮಾಡಿದ್ಮೇಲೆ ಮತ್ತೆ ಮೀನ್ಸ್ ಅಪ್ ಹೋಯ್ತು ಅಂದ್ರೆ ನಾನು ಮತ್ತೆ ಆ್ಯಡ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಳ್ಳೋಣ ಇಂಟ್ರಾಡೇ ಬದಲು ಪೊಸಿಷನ್ ತೊಗೊಂಡ್ರೆ ಆವ್ರೇಜ್ ಆಗುತ್ತೆ ಪ್ರೈಸಲ್ಲಿ. ಸೊ ಈ ಥರದೆಲ್ಲ ಅಂಶ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ತಾ ಇದ್ರೆ ದುಡ್ಡಾಗುತ್ತೆ. ಸೊ ಅದಕ್ಕೆ ನೀವು ನೋಡ್ಕೊಳ್ಳಿ. ಸೊ ಓವರ್ ಆಲ್ ರಿಸಲ್ಟ್ ಚೆನ್ನಾಗೇ ಬಂದಿದೆ ಕಳೆದ ವಾರದ್ದು. ಇವನ್ TI ಕೂಡ ಕೊಟ್ಟಿದೆ, ಬಂಧನ್ ಬ್ಯಾಂಕ್ ಕೊಟ್ಟಿದೆ, TMPV, ರ್ಯಾಡಿಕೋ ಇನ್ವೆಸ್ಟ್ಮೆಂಟ್ ಪಾಯಿಂಟ್ಗೆ ಒಂದು ಸ್ವಲ್ಪ ಬಂದಂಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಇದು ರ್ಯಾಡಿಕೋ, ವಿಸ್ಕಿ ಮ್ಯಾನುಫ್ಯಾಕ್ಚರರು, ಈ ಥರದ್ದೆಲ್ಲ ಇರ್ತವೆ ಲಿಕ್ಕರ್ಸು. ಸೊ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡ್ಕೊಳೋದು ಓಕೆ. ಇದರಲ್ಲಿ ಸ್ವಿಂಗ್ ಅಂಡ್ ಸ್ಕ್ಯಾಲ್ಪಿಂಗ್ ಮೀನ್ಸ್ ಇನ್ವೆಸ್ಟ್ಮೆಂಟ್ಗೆ ಬೇರೆ ಹೇಳ್ತೀನಿ, ಇದು ಒಂದು ಬಂದಿತ್ತು ಆ್ಯಕ್ಚುಲಿ. ಸೊ ರ್ಯಾಡಿಕೋ ನೋಡ್ಕೊಬೋದು. 100% ರೆಕಮೆಂಡೇಶನ್ ಅಲ್ಲ, ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ ಇದು. ನೀವು ಕೂಡ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ. ನನ್ಗೆ ಓಕೆ ಅನ್ಸಿದೆ ಸದ್ಯದ ಮಟ್ಟಿಗೆ. ಇವನ್ ಅದು ಮರಸನ್ ಕೂಡ ನೆಗೆಟಿವ್ ಬಂದಿದೆ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡೋರು ಮಾಡ್ಕೊಬೋದು ಇಲ್ಲಿ. ಸೊ ಲಾಂಗ್ ಟರ್ಮ್ಗೆ ಇದಲ್ಲ, 100% ಶಾರ್ಟ್ ಟರ್ಮ್ಗೆ ಅಂತ ಇಲ್ಲ. ಬಟ್ ಏನು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂಚೆ ಬ್ಯಾಲೆನ್ಸ್ ಶೀಟು, ಫಂಡಮೆಂಟಲ್ಸು, ಟೆಕ್ನಿಕಲ್ಸು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ರಿಸರ್ಚ್ ಅನಲಿಸ್ಟ್ ಅಂತ ಇರ್ತಾರೆ, ತಿಳ್ಕೊಳ್ಳಿ. ಇದ್ರದ್ದು ಏನು ದೊಡ್ಡ ವಿಷಯನೆಲ್ಲ EMA ಇಂದ ಅಬೋವ್ ಇರೋವಂಥದ್ದು, ಒಂದು ಪ್ಲಸ್ ಸೂಪರ್ ಟ್ರೆಂಡ್ ಇರ್ಬೋದು ಅಥವಾ ಬೊಲಿಂಜರ್ ಬ್ಯಾಂಡು, ಯಾವುದೋ ಒಂದು ರೂಲು, ಮತ್ತೆ ಫಂಡಮೆಂಟಲ್ಸ್ ಅಲ್ಲಿ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗ್ತಿದೆ, EPS ಇಂಪ್ರೂವ್ಮೆಂಟ್ ಆಗ್ತಿದೆ, ಈ ತರ ಫ್ಯಾಕ್ಟರ್ಸ್ಗಳು ನೋಡ್ಕೊಂಡ್ಬಿಟ್ರೆ ಬೇಸಿಕ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ದೊಡ್ಡ ವಿಚಾರಗಳಿಲ್ಲ. ಪ್ರೊವೈಡೆಡ್ ಸ್ಟಾಪ್ ಲಾಸ್ ಎಲ್ಲ ಇಟ್ಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ದುಡ್ಡಾಗುತ್ತೆ, ಇಲ್ಲಾಂದ್ರೆ ದುಡ್ಡಾಗಲ್ಲ ಯಾರಿಗೂ. ಸೊ ಈ ವೀಕ್ ಬರೋದಿದ್ರೆ ಸ್ಟಾಕು M&M ಬಂದಿದೆ, Paytm ಬಂದಿದೆ, ಏಷ್ಯನ್ ಪೇಂಟ್ಸು, DLF, ನ್ಯಾಷನಲ್ ಅಲ್ಯೂಮಿನಿಯಮ್ಮು, ಒರಾಕಲ್ಲು, KPIT, ಕೇನಸ್ಸು, ಅಪೋಲೋ ಹಾಸ್ಪಿಟಲ್, IEX. ಸೊ ಇದು ಸದ್ಯದ ಮಟ್ಟಿಗೆ ಇವಾಗ ನೋಡಿ, ನಿಫ್ಟಿ ಇದೆಲ್ಲ ಇಂಡಿಸಿಸಿವ್ ಬಂದಿದೆ, ಇವನ್ ಬ್ಯಾಂಕ್ ನಿಫ್ಟಿ ಇಂಡಿಸಿಸು, ಈ ಥರದೆಲ್ಲ ಬರ್ತವೆ. ಬಟ್ ಇದೆಲ್ಲ ಒಂದು 100% ನೋಡೋದಲ್ಲ. ಈ ನಂಬರ್ಸ್ಗಳು ಒಂದು ಏನು ಗೊತ್ತಾಗಿಲ್ಲ ಅಂದ್ರೆ ನೀವು ಒಂದು ಮಾರ್ಕ್ ರೆಫರೆನ್ಸ್ ಅಂತ ಇಟ್ಕೊಂಡು ನೀವು ಮಾಡ್ಬೋದು. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಇದು. ಸೊ ಸ್ಕ್ರೀನ್ಶಾಟ್ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಸೊ ಈ ಥರದ್ದು ಮಾಡೋದ್ರಿಂದ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಸ್ಟಾಕ್ಸ್ marking the higher and low or use your own entry and exit rules based on indicator. ಈ ಥರದ್ದೇ ಒಂದು ಡಿಫೈನ್ಡ್ ಅಂತ ಯಾವುದೂ ಇಲ್ಲ. ಬಟ್ ದುಡ್ಡು ಮಾಡೋಕ್ಕೆ ಹಲವಾರು ದಾರಿ ಇದೆ. ಸೊ ವರ್ಕ್ ಮಾಡಬೇಕು, ವರ್ಕ್ ಮಾಡದೆ ಬರೋಂಗಿಲ್ಲ. ಲಾಸ್ಟ್ ಒಂದು ಆಸ್ಟ್ರೋಪಾರ್ಟ್ ಹೋಗಕ್ಕೆ ಮುಂಚೆ ಒಂದು ಖಂಡಿತ ಹೇಳ್ಬಿಡ್ತೀನಿ. ಒಂದು ಸ್ವಿಂಗ್ ಟ್ರೇಡಿಗೆ ಇವನ್ ಇನ್ವೆಸ್ಟ್ಮೆಂಟ್ಗೆ ಮಾಡ್ಬೋದು, ತೋರಿಸ್ತಿದ್ದೀನಿ. ಗಾಡ್ಫ್ರೇ ಫಿಲಿಪ್ಸು ಅದಕ್ಕೆ ಸಜೆಷನ್ ಅಲ್ಲ, ಯಾವುದಕ್ಕೂ ನೋಡ್ತಾ ಇದ್ದೆ. ಟಾರಿಲ್ ಟ್ರಾನ್ಸ್ಫಾರ್ಮರ್ ಅಂಡ್ ರೆಕ್ಟಿಫೈಯರ್ಸ್. ಸೊ ಲಾಸ್ಟ್ ಸುಮಾರು ದಿವಸದಿಂದ ಆಲ್ಮೋಸ್ಟ್ 2025 ನವೆಂಬರಿಂದ ಇಲ್ಲಿ ಸೈಡ್ ವೈಸ್ ಹೋಗಿದ್ದು, ಇದರಲ್ಲಿ ಇಶ್ಯೂಸ್ಗಳೆಲ್ಲ ಆಗಿತ್ತು. ಸೊ ಇಶ್ಯೂಸ್ ಆಗಿ ಡೌನ್ ಬಂದಿತ್ತು. ಸೊ ಈಗ ಒಂದು ಅಪ್ ಟ್ರೆಂಡ್ ಹೋಗ್ತಿದೆ. EMA ಸಪೋರ್ಟ್ ತೊಗೊಂಡಿದೆ, ಮೇಯ್ನ್ ಆಗಿ EMA ಸಪೋರ್ಟ್ ತೊಗೊಂಡಿದ್ದಲ್ದೆ ಇಲ್ಲಿ ಒಂದು
ನಿಫ್ಟಿ 500 ಅಗೇನೆಸ್ಟ್ ನೋಡಿದಾಗ ಕಂಪ್ಯಾರಿಟಿವ್ಲಿ ಏನೋ ಒಂದು ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ, ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೋಡಿ ಸ್ಟಾಪ್ ಲಾಸ್ ಎಲ್ಲ ಇಟ್ಕೊಳ್ಳಿ, ಅಗೇನು ಹೇಳ್ತಾ ಇದ್ದೀನಿ. ಸೊ ಸದ್ಯಕ್ಕೆ 370 ಮೇಲೆ ಬೈ ಮಾಡಿದ್ರು ಓಕೆ ಅನ್ಸುತ್ತೆ, ಬಟ್ 100% ರೆಕಮೆಂಡೇಶನ್ ಅಲ್ಲ ಅಗೇನ್ ಟೆಲಿಂಗ್. ಯಾಕಂದ್ರೆ 370 ಹೋಗಿ ವಾಪಸ್ 300 ಬಂದ್ಬಿಟ್ರೆ ನಾನು ಜವಾಬ್ದಾರಿ ತಗೊಳಲ್ಲ ಇದಕ್ಕೆ. ಯಾಕಂದ್ರೆ ಸ್ಟಾಕ್ ವರ್ಕ್ ಆಗೋದೇ ಹಂಗೆ, ಯಾಕಂದ್ರೆ ಮೇಲ್ ಹೋಗಿ ಒಂದ್ಸಲಿ ಡೌನ್ ಹೊಡೆದು ನೆಕ್ಸ್ಟ್ ಒಂದು ಅಪ್ ಹೊಡೆಯುತ್ತೆ. ಯಾವುದೇ ಒಂದು ಪ್ಯಾಟರ್ನ್ ನೋಡಿ, ಇಲ್ಲೂ ಸಹಿತ ಒಂದು ಅಪ್ ಡೌನ್ ಹೊಡೆದು ಹೈಯರ್ ಲೋ ಮಾಡೇಬೇಕು. ಇಲ್ಲಿ ನೋಡಿ ಲೋಯರ್ ಲೋ ಮಾಡ್ಬಿಡ್ತು, ಸೊ ಸೈಡ್ ಹೋಗ್ತು, ಈ ತರದೆಲ್ಲ ಚಾನ್ಸಸ್ ಇತ್ತು. ಸೊ ಹಿಂದೆನೂ ನೋಡ್ಬೋದು ನೀವು ಟ್ಯಾರಿಲೋ. ಸೊ ಸುಮಾರು ದಿವಸ ಸೈಡ್ ವೇಸ್ ಹೋಗಿರುತ್ತೆ, ನಂತರ ದಿವಸ ಸಪೋರ್ಟ್ ತಗೊಂಡು ಮೇಲೆ ಕೆಳಗೆ ಎಲ್ಲ ಆಡಿ ಕೊನೆಗೊಂದು ಮೇಲೆ ಹೋಗಿರುತ್ತೆ. ಸೊ ಹಾಗಾಗಿ ಟ್ಯಾರಿಲ್ಲು ಸ್ವಿಂಗ್ಗೆ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೋದು ಅನ್ಸುತ್ತೆ. ಸೊ ಇದೊಂದು ಅಬ್ಸರ್ವೇಷನ್ ನನ್ಗೆ ಕಾಣಿಸ್ತು. ತುಂಬಾ ದಿವಸದಿಂದ ಒಂದು ಸೈಡ್ ವೇಸ್ ಹೋಗಿದ್ದು ತುಂಬಾ ಒಂದು ಚೇಂಜಸ್ ಬರ್ತಾ ಇದೆ ಅನಿಸ್ತು, ನೋಡ್ಕೊಳ್ಳಿ. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಅನಿಸ್ತು ಈ ಸ್ಟಾಕ್ ವಿಚಾರದಲ್ಲಿ. ಓವರ್ ಆಲ್ ನನ್ನ ಮಟ್ಟಿಗೆ ಇವನ್ ಅಕ್ಯುಮುಲೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು. ನಾನು ಯಾಕೆ ಇದೆಲ್ಲ ತೋರಿಸ್ತೇನೆ, ಬೇರೆ ಬೇರೆ ಆಸ್ಪೆಕ್ಟ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ನನಗೆ ಈ ಅಬ್ಸರ್ವೇಷನ್ ಅಲ್ಲಿ ಕಂಡಿದ್ದು, ಯಾಕಂದ್ರೆ ಈ ಒಂದು ಅಬ್ಸರ್ವೇಷನ್ ಅಲ್ಲಿ ಈ ತರದ್ ಕಾಣಿಸ್ತಿದೆ ಅಂದ್ರೆ ಏನೋ ಸಮಥಿಂಗ್ ದೊಡ್ಡದಾಗೆ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ನಿಮಿಷ ಇದು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಡೈವರ್ಜೆನ್ಸ್ ಕಾಣಿಸ್ತಿದೆ ಅಕ್ಯುಮುಲೇಷನ್ ಪ್ಯಾಟರ್ನ್ ಅಲ್ಲೂ ನೋಡ್ಬೋದು. ಇಲ್ಲಿ ಇನ್ಕ್ರೀಸ್ ಅಂತೂ ಆಗ್ತಾ ಇದೆ ವಾಲ್ಯೂಮು, ಬಟ್ ಏನಂದ್ರೆ ಬೆಸ್ಟ್ ಪಾರ್ಟ್ ಏನಂದ್ರೆ 55 EMI ಗಿಂತ ಮೇಲ್ ಬಂದಿರೋದು ಈಗ. ಸೊ 100 EMI ಎಲ್ಲ ಇರ್ಬೋದು. ರೈಟ್ ನೌ ಸ್ವಿಂಗ್ ಟ್ರೇಡರು ಸ್ಕ್ಯಾಲ್ಪರ್ಸ್ ಅಂತ ಏನಿರ್ತಾರೆ, ಒಂದು ಸಡನ್ ಆಗಿ ಒಂದು ಏರ್ಬೋದು, ನಾಳೆನೇ ಏರ್ಬೋದು ಅಂತ ಇಲ್ಲ. ಸೊ ಕೆಳಗೆ ಬರ್ಬೋದು, ನೋಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡು ನೀವು ವರ್ಕ್ ಮಾಡಿ. ಇದು ಟ್ಯಾರಿಲ್ ಬಗ್ಗೆ ಆಗಿತ್ತು. ಸೊ ಆಸ್ಟ್ರೋ ಪಾರ್ಟ್ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ಎನಿವೇ ಇಟ್ಸ್ ಇಂಗ್ಲಿಷಲ್ಲಿ ಇದೆ. ನಿಫ್ಟಿ ಸದ್ಯಕ್ಕೆ ಬುಲ್ಲಿಶ್ ಇಂದ ಮೈಲ್ಡ್ ವೀಕ್ ಆಗ್ಬೋದು, ಮಿಡ್ ಅಲ್ಲಿ ವೀಕ್ ಆಗ್ಬೋದು ಸದ್ಯದಲ್ಲಿ. ಸೊ ಸದ್ಯಕ್ಕೆ ರೇಂಜ್ ಏನಿದೆ ಅಂದ್ರೆ 23,800 ಇಂದ 24,500. ಅದೇ ಹೇಳಿದ್ನಲ್ಲ, 500% ಪಾಯಿಂಟ್ಸ್ಗಳು ಹಾಕೊಳ್ಳಿ ಈ ATM ಇದರಿಂದ. ಸೊ ಅದನ್ನು ಹಾಕೊಂಡು ನೀವು ವರ್ಕ್ ಮಾಡಿದ್ರೆ ಇದಾಗುತ್ತೆ. ಯಾವುದೇ ಒಂದು ಲೆವೆಲ್ ಬ್ರೇಕ್ ಆಗಬೇಕು. ಸೊ ಒಂದೊಂದು ಲೆವೆಲ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತವೆ. 24,250 ಇರ್ಬೋದು, ಅಲ್ಲಿಂದ ಮೇಲೆ ಹೋದ್ರೆ 24,500, ಅದಕ್ಕೂ ಮೇಲೆ ಹೋದ್ರೆ 24,800, 24,900 ಇಸ್ ದ ಕೀ ಇದಾಗ್ತವೆ. ದೊಡ್ಡದಾಗಿ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಅದು ನಂತರ ದಿವಸದಲ್ಲಿ 25,900, 26,100 ಈ ಥರದ್ದೆಲ್ಲ ಇದಾವೆ. ಸೊ ಬ್ಯಾಂಕ್ ನಿಫ್ಟಿ ಸಹಿತ ಬುಲ್ಲಿಶ್ ಟ್ರೆಂಡ್ ಎಲ್ಲ ಇರುತ್ತೆ, ಬಟ್ ಮಿಡ್ ಅಲ್ಲಿ ಸ್ವಲ್ಪ ಇದಾಗ್ಬೋದು. ಸೊ ಇಂಪಾರ್ಟೆಂಟ್ ಹೇಳ್ದಂಗೆ ಸಮ್ಮರ್ ಇದರಲ್ಲಿ ಬೇಸಿಗೆಯಲ್ಲಿ ಇದಾಗಿರುವಂಥದ್ದು ಏನಾದ್ರಲ್ಲಿ ಚೇಂಜ್ ಆಗಿದೆ. ಸೊ ನಾರ್ತ್ ಮೋಸ್ಟ್ ಪಾರ್ಟ್ ಉತ್ತರ ಧ್ರುವದಲ್ಲಿ ಹೆಚ್ಚಿನ ಒಂದು ಸೂರ್ಯನ ದಿನ ಆಗಿರುತ್ತೆ ನಿನ್ನೆ ದಿವಸ. ಸೊ ಅದಕ್ಕೆ ಒಂದು ಹೇಳ್ದಂಗೆ ಈ ಬಿಗಿನಿಂಗ್ ಅಲ್ಲೇ ಹೇಳಿದೆ ವಿಡಿಯೋ ಪ್ರಾರಂಭಕ್ಕೂ ಮುಂಚೆ. ಸೊ ಕೃಷಿ ಚಟುವಟಿಕೆಗಳು ಕಮ್ಮಿ ಆಗ್ತಾ ಇರೋದ್ರಿಂದ, ಕೃಷಿ ಉತ್ಪನ್ನಗಳಲ್ಲಿ ಒಂದು ಇದಿರೋದ್ರಿಂದ, ಸೊ ಕೊಡೋದು ತಗೊಳೋದು ಮಾರ್ಕೆಟ್ ಅಲ್ಲ. ಅವತ್ತಿನ ಕಾಲದಿಂದನೂ ಈ 200-500 ಇಯರ್ಸ್ ಏನಿತ್ತು ಇನಿಷಿಯಲ್ ಲಂಡನ್ ಎಕ್ಸ್ಚೇಂಜ್ ಅಲ್ಲಿ ಆಗ್ತಿದ್ದ ಟೈಮಿಂದ ಹಿಡಿದು, ಸೊ ಇಲ್ಲೂ ಸಹಿತ ಒಂದು ವ್ಯತ್ಯಾಸಗಳು ಅವತ್ತಿನ ತರನೇ ಇಲ್ಲೂ ವರ್ಕ್ ಆಗ್ತಿದೆ. ಅದೇ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದೇ ಇದರಲ್ಲಿ ಗ್ಯಾನು ಅದೆಲ್ಲ ವರ್ಕ್ ಮಾಡಿರೋವಂಥದ್ದು. ಸೊ ಇಲ್ಲಿ ಗ್ಯಾನ್ ಒಂದು ಹೇಳಕ್ ಬರ್ತೇನೆ ನಾನು. ಸೊ ಪಿಚ್ ಪೋರ್ಕ್ ಹೋಗಕ್ ಮುಂಚೆ ಸೊ ಇವನ್ ನಾನು ಇದಕ್ಕೆ ಬಂದ್ಬಿಡ್ತೀನಿ ಮಧ್ಯದಲ್ಲಿ. ಸದ್ಯಕ್ಕೆ ಎಕ್ಸೈಜ್ ಇಲ್ಲ, ಕಳೆದ ವಾರನೂ ಮಿಸ್ ಮಾಡಿದೆ ನಾನು. ಸೊ ಸದ್ಯಕ್ಕೆ ಗೋಲ್ಡ್ ಸಿಲ್ವರ್ ತುಂಬಾ ಚೀಪಾಗಿ ಸಿಗ್ತಿದೆ. ಕಾರಣಗಳು ಮಿಡ್ಲ್ ಈಸ್ಟ್ ಅಲ್ಲಿ ಇಶ್ಯೂಸ್ ಇರೋದ್ರಿಂದ ಸಪೋರ್ಟ್ ತಗೊಳುತ್ತೆ, ತಿರ್ಗಾ ಅಪ್ ಹೊಡಿಯುತ್ತೆ, ಸಪೋರ್ಟ್ ತಗೊಳುತ್ತೆ, ಅಪ್ ಹೊಡಿಯುತ್ತೆ. ಎನಿಥಿಂಗ್ $60 ಕೆಳಗಡೆ ಹೋಗಿದ್ದು. 1 lakh ಅರೌಂಡ್ 1,35,000 ಸಮಥಿಂಗ್ ಏನೋ ಬರುತ್ತೆ ಇಂಡಿಯನ್ ಕರೆನ್ಸಿಲಿ. ಸೊ ಅಲ್ಲೇನಾದ್ರೂ ಸಿಕ್ತು ಅಂದ್ರೆ ಒಳ್ಳೆ ಒಂದು ಇದು ಆಪರ್ಚುನಿಟಿ. 50 ಬಂದ್ರು ಸಹಿತ ತಲೆ ಕೆಡಿಸ್ಕೊಳಂಗಿಲ್ಲ. ಮಾರ್ಕೆಟ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನೇ ಇರ್ಬೋದು. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆದಷ್ಟು ಒಂದು ಸಿಪ್ ಅಂತದ್ ಮಾಡ್ಕೊಂಡ್ರೆ ತಿಂಗಳ ಹಾಕೊಂಡು ಹೋಗ್ತಾ ಇರಿ. ಮ್ಯೂಚುವಲ್ ಫಂಡ್ ಅಡ್ವೈಸರ್ ನಾನು ಆಗಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋರಿಗೆ. ಸೊ ಬೇರೆ ಅಡ್ವೈಸ್ಗಳು ಸಿಗ್ತವೆ. ಸೊ ಸಪೋರ್ಟ್ಗಳು ಕಂಪ್ಲೀಟ್ ಅಡ್ವೈಸ್ ಅಂತಲ್ಲ ಅದು.
ಇಲ್ಲೂ ಸಹಿತ ಅದೇ ತರ ಒಂದು 4000 ಲೆವೆಲ್ಸ್ ಇಲ್ಲಿ ಬರುತ್ತೆ, 4098 ಸಮಥಿಂಗ್. ಸೊ ಮತ್ತೆ ವಾಪಸ್ ರಿವರ್ಸ್ ಆಗುತ್ತೆ. ಸೊ ನಮ್ಗೆ ಇವಾಗ ಅಡ್ವಾಂಟೇಜ್ ಇದೆ ಆಕ್ಚುಲಿ, ಕಂಟಿನ್ಯೂಸ್ ಆಗಿ ಬೀಳ್ತಾ ಇರೋದ್ರಿಂದ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೇದು. ಆಲ್ರೆಡಿ ನಾನು ವಾನ್ ಕೊಟ್ಬಿಟ್ಟಿದ್ದೀನಿ, ಎಷ್ಟು ಕಡಿಮೆ ಬರುತ್ತೋ ಅಷ್ಟು ಸಿಗುತ್ತೆ. 3916 ಈಸ್ ಅ ಮೇಜರ್ ಸಪೋರ್ಟ್. ಅದು ಬ್ರೇಕ್ ಆಗೋದು 100% ಡೌಟ್ ಇದೆ. ಸೊ ಅದು ಅದ್ರೊಳಗೇನೆ ಒಂದು ಮೇಲ್ಗಡೆ ಬಂದ್ಬಿಡುತ್ತೆ ಮಾರ್ಕೆಟು. ಸೊ ನೋಡ್ತಾ ಇರಿ, ಕ್ರೂಡ್ ಅಂತೂ ಬೀಳ್ತಾ ಇದೆ, ಪತಳ ಕೀಳ್ದಿದೆ, ನಾಳೆ ದಿವಸ ಮತ್ತೆ ಏರುತ್ತಿದ್ದು. ಸೊ ಕ್ರೂಡ್ MCX ನಾನು ನೋಡಲ್ಲ, WTI ಬ್ರೆಂಟ್ ಅಲ್ಲೇ ತೋರಿಸ್ತೀನಿ. ಸೊ 76 ಇದೆಲ್ಲ ಬರ್ತಾ ಇದೆ, ಇವನ್ ಕ್ರೂಡ್ MCX ತೋರಿಸ್ತೀನಿ. MCX ಅಲ್ಲಿ ಏನಿಲ್ಲ ಡಿಫ್ರೆನ್ಸು, 6000 ಸಮಥಿಂಗ್ ಏನೋ ಆಗಿತ್ತು. ಸೊ ಮತ್ತೆ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು ಮೊನ್ನೆ ಎಲ್ಲ. ಸೊ ಲೋ ಮಾಡಿದ್ದು 6938. ಸೊ ಅಲ್ಲಿ ಸಪೋರ್ಟ್ ತಗೊಂಡು ಮೇಲ್ ಹೋಗಿದೆ. ಯಾಕಂದ್ರೆ ಆಲ್ರೆಡಿ ಗೊತ್ತಿದೆ ಮಾರ್ಕೆಟ್ಗೆ ಯಾವುದೇ US ಇರಾನ್ ಡೀಲ್ಗಳು ವರ್ಕ್ ಆಗಲ್ಲ, ಆದ್ರೂ ಸಹಿತ ಇದಕ್ಕೆ ಅಫೆಕ್ಟ್ ಆಗಲ್ಲ. ಸೊ ಅದೆಲ್ಲ ಕಾಂಟ್ರಾಕ್ಟ್ಗಳು ಇದೆಲ್ಲ ಬರ್ತವೆ ನೆಕ್ಸ್ಟ್ ವೀಕಲ್ಲಿ. ಸೊ ಆದಷ್ಟು ನೀವು ಇದರಲ್ಲಿ ಆಟಾಡಿಸ್ತಾರೆ. ಸೊ ಒಂದು ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ ಸ್ವಲ್ಪ ದಿವಸ, ಇನ್ನು ನೋಡೋಣ ಹೆಂಗಾಗ್ತವೆ ಅಂತ. ಇದು ಇಂಪಾರ್ಟೆಂಟ್, ನಾನು ಮರ್ತ್ಬಿಟ್ಟಿದ್ದೆ, ನಿಫ್ಟಿಲೂ ತೋರಿಸ್ತೀನಿ. ನಾನು ಆಕ್ಚುಲಿ ಗ್ಯಾನ್ ಬಗ್ಗೆ ಹೇಳ್ತಾ ಇದ್ದೆ, ಯಾಕೆ ಗ್ಯಾನ್ ಇಂಪಾರ್ಟೆಂಟ್ ಆಗ್ತವೆ. ಗ್ಯಾನ್ ಸೈಕಲ್ಗಳು, ಪರ್ಸೆಂಟೇಜು, ಇದು ಆ್ಯಂಗಲ್ಗಳು ಏನೇ ತಗೊಂಡ್ರು ಸಣ್ಣ ಸ್ವಿಂಗ್ ಅಲ್ಲೇ ಗೊತ್ತಾಗ್ಬಿಡ್ಬೇಕು ನೀವು. ಈಗ ಒಂದು ಕಳೆದ ಸ್ವಿಂಗ್ ಇದೆ ನೋಡಿದ್ರೆ, ನಾನು ಡೌನ್ ಸೈಕಲ್ ಸ್ವಿಂಗ್ ನೋಡ್ತೀನಿ. ಸೊ ಡೌನ್ ಸೈಕಲ್ ಸ್ವಿಂಗ್ ಇದೆ ನೋಡಿದ್ರೆ ಈ ಒಂದು ಹೈಯಿಂದ ಹೈ ಮಾಡಿದ್ರು ನೋಡಿ, ಇಲ್ಲಿ ರಿಜೆಕ್ಷನ್ ಬರ್ತಾ ಇದೆ. ಇದೆಲ್ಲ ಪ್ರೂವನ್ ಆಕ್ಚುಲಿ. ಇವನ್ ಅದು ಕ್ರಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ರಿಜೆಕ್ಷನ್ನು ಇದು ಇವನ್ ಇದಿರುತ್ತೆ ಆಕ್ಚುಲಿ. ನಾನು ಇಲ್ಲಿಗೆ ಹಾಕೊಬೇಕಿತ್ತು ಎಕ್ಸಾಕ್ಟ್ ಆಗಿ, ಅಂದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ರಿಜೆಕ್ಟ್ ಆಗಿದೆ ನೋಡಿ. ಇದು ಬಂದ್ಬಿಟ್ಟು 4 ಡಿಗ್ರಿ, ಅಂದ್ರೆ ಆಲ್ಮೋಸ್ಟ್ ನನಗೆ ಇದು 360 ಸೈಕಲ್ ಇದಕ್ಕೆ ಬಂದ್ಬಿಡುತ್ತೆ. ಇನ್ನು ಇದು 45, 90, 180 ಈ ತರ ಹೋಗ್ತವೆ. ಸೊ ಎಕ್ಸಾಕ್ಟ್ ಆಗಿ ನಾನು ಇದನ್ನ ಸ್ಪ್ಲಿಟ್ ಮಾಡಿದ್ದೀನಿ. ಈ ತರ ನೋಡೋದಾದ್ರೆ ಈಚ್ ಇದು ಮಿಡಲ್ ಒನ್ ಇಂದ್ರೆ 45 ಡಿಗ್ರಿ ಆಗುತ್ತೆ. ಸೊ ಇಲ್ಲಿಂದ ಪ್ಲಸ್ 40 ಡಿವೈಡ್ ಬರ್ತಾ ಹೋಗ್ತಾರೆ, 12.5 ತರ. ಬಟ್ ಸೈಕಲ್ ವೈಸು 90 ಡಿಗ್ರಿ ಸೈಕಲ್ಲು, 180 ಡಿಗ್ರಿ ಸೈಕಲ್, 270 ಡಿಗ್ರಿ ಸೈಕಲ್ ಅಂತ ಇಂಟರ್ನಲ್ ಅಲ್ಲಿ ಇರ್ತವೆ. ಇದು ಆಕ್ಚುಲ್ ಆಗಿ ಒಂದೇ ಸಲ ಅಪ್ ಹೋಗಲ್ಲ, ಒಂದೇ ಸಲ ಇನ್ ಡೌನ್ ಬರಲ್ಲ. ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹಾಕೊಂಡ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ಯಾನ್ ಫ್ಯಾನು. ಸೊ ನೀವೇನೇ ಹಿಡಿಬೇಕಂದ್ರೂ ನೀವು ಒಂದ್ ಸೈಕಲ್ ಇಂದ ಇನ್ನೊಂದ್ ಸೈಕಲ್ ಹೋಗೋಂಗೆ ಇಟ್ಕೊಬೇಕು. ಸೊ ಇಂಟರ್ನಲ್ ಅಲ್ಲಿ ಇದನ್ನ ಹೆಂಗ್ ಮಾಡ್ಬೇಕು ನನಗೆ ಇದು ಗೊತ್ತಿಲ್ಲ ಅಂದ್ರೆ, ಸೊ ರೀಸೆಂಟ್ ಸ್ವಿಂಗ್ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಯರೆಸ್ಟ್ ಯಾವ್ದು ಕಾಣಿಸುತ್ತೋ ಅದನ್ನ ಹಾಕೊಂಡ್ರು ಸಾಕು, ಬಂದ್ಬಿಡುತ್ತೆ ನನಗೆ. ಸೊ ಇದನ್ನ ನಾನು ಯಾಕೆ ಹೇಳ್ತೀನಿ, ಕಳೆದ ತುಂಬಾ ದಿವಸ ಹಿಂದೆ ಇದನ್ನ ಹೇಳಿದ್ದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಾಲಿಸ್ಟೇಸ್ ಅದೆಲ್ಲ ಬಂದಿದ್ದ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ನಲ್ಲ. ಸೊ ಇದ್ರ ನಡುವೆ ಹೋಗೋ ತನಕ ಒಂದು ಇದಾಗ್ತವೆ. ಸೊ ಇದ್ರಲ್ಲೇ ಒಂದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಹಿಂದಿನ ನೋಡ್ತೀನಿ ಇಲ್ಲಿಂದ ಅಂತಿದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿ ಸಪೋರ್ಟ್ ತಗೊಳುತ್ತೆ, ಇಲ್ಲಿ ಹೋಗುತ್ತೆ, ತಿರ್ಗಾ ಇಲ್ಲಿ ಸಪೋರ್ಟ್ ತಗೊಳುತ್ತೆ, ಕೆಳಗ್ ಬೀಳ್ತು ಅಂದ್ರೆ ಇಲ್ಲೆಲ್ಲ ಕೆಳಗ್ ಬೀಳ್ತಾ ಹೋಗ್ತವೆ. ಸೊ ಇದೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಿಂಗ್ಗಳು ಡಿಸೈಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ. ಸೊ WDಗೆ ನಾನು ಅವತ್ತೇ ಮಾಡಿದ್ದ. ಸೊ ಆಸ್ಟ್ರೋ ಆಸ್ಪೆಕ್ಟು ಇದೆಲ್ಲ ಅವತ್ತೇ ಇದನ್ನಾಗಿತ್ತು. ಸಮಸ್ಟೈಸು ಇದೆಲ್ಲ ಡಿಫೈನ್ ಆಗಿದ್ದಂಥದ್ದು. ಸೊ ಇಲ್ಲಿ ಏಕಾದಶಿ ಬೇರಿಶ್ ಅಂತ ತೋರಿಸ್ತಾ ಇದೆ, ಗುರುವಾರ ದಿವಸ ನಡೀತಾ ಇದೆ, ಬಟ್ ಸ್ಟಿಲ್ ಬೇರಿಶ್ ಅಂತ ಬಂದಿದೆ ಒಂದು ಆಸ್ಪೆಕ್ಟ್ ಅಲ್ಲಿ, ನೋಡ್ಕೊಬೇಕಾಗತ್ತೆ. ಸೊ ಇಲ್ಲಿ 27 ತನಕ ನೆಕ್ಸ್ಟ್ ಇದಾಗ್ತವೆ. ಮೇಜರ್ ಸ್ಟಾರ್ದು ಆಸ್ಪೆಕ್ಟ್ ಅಲ್ಲ, ಸ್ಟಿಲ್ ಏನೋ ಒಂದು ಕನ್ಸಿಡರೇಷನ್ ಮಾಡಿದೆ. ಈ ಕಂಬಸ್ಟ್ ಅನ್ನೋದು ವೇದಿಕಲ್ಲಿ ಇಲ್ಲ ಇಲ್ಲಿ ಆಕ್ಚುಲ್ ಆಗಿ. ಇದರಲ್ಲಿ ಏನಾಗಿದೆ ಅಂದ್ರೆ ವೇದಿಕ್ ಪಾರ್ಟು ವೆಸ್ಟರ್ನ್ ಎರಡು ಸೇರಿಸಿ ತಗೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಈ ಪಾರ್ಟ್ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರು ಪರವಾಗಿಲ್ಲ. ರೆಟ್ರೋಗ್ರೇಡ್ ಮತ್ತೆ ಈ ಚೇಂಜಸ್ ಬಂದಾಗ ಮತ್ತೆ ಇಲ್ಲಿ ವಾಲಟಿಲಿಟಿ ಸ್ಟಾರ್ಟ್ ಆಗ್ತವೆ. ಸೊ ಸದ್ಯಕ್ಕೆ ಆರ್ದ್ರ ನಕ್ಷತ್ರ ಪ್ರವೇಶ ಆಗಿದೆ. ಸೊ ಇಲ್ಲಿ ಏನಂದ್ರೆ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ವೇರಿಯೇಷನ್ ಎಲ್ಲ ಬರ್ತವೆ, ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ. ಸೊ ಸೆಂಟಿಮೆಂಟ್ ಶಿಫ್ಟ್ ಆಗ್ತವೆ ಮೂನ್ ಚೇಂಜಸ್ ಇಂದ. ಸೊ ಬೇರೆ ಬೇರೆ ಒಂದು ಬೆಳಿಗ್ಗೆ ಪಾಸಿಟಿವ್ ಇದ್ರೆ ಮಧ್ಯಾಹ್ನ ಟೈಮ್ ನೆಗೆಟಿವ್ ಆಗ್ತವೆ, ವಾಲಟಿಲಿಟಿ ಜಾಸ್ತಿ ಆಗ್ತವೆ. ಸೊ ಈ ತರದೆಲ್ಲ ಫೇವರ್ ಇಲ್ದಿರೋ ನಕ್ಷತ್ರಗಳು. ಸೊ ನೋಡ್ಕೊಬೇಕು ಅದೆಲ್ಲ.
ಸೊ ಬುಧ ಒಂದು ಪುನರ್ವಸು ನಕ್ಷತ್ರದಲ್ಲಿ ಅದು ಕಂಬಸ್ಟ್ ಆಗುವಂಥದ್ದು. ಇಲ್ಲಿ ಕಂಬಸ್ಟ್ ನಿಯರೆಸ್ಟ್ ಆಂಗಲ್, ಅದು ಪರ್ಟಿಕ್ಯುಲರ್ ಒಂದು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಹೇಳಿತಿರೋ ಮಾತಿದು. ವೇದಿಕ್ ಇದರಲ್ಲಿ ಯಾವುದೇ ಒಂದು ಬೃಹತ್ ಪರಾಶರ ಈ ಥರದ್ದೆಲ್ಲ ಯಾವುದೇ ಒಂದು ನೋಡಿದ್ರು ಈ ಥರದ್ದು ಇಲ್ಲ, ಇದು ಕಂಬಸ್ಟ್ ಅಷ್ಟನಾಗಿಲ್ಲ ಬುಧ. ಸೊ ಸ್ಟಿಲ್ ಏನಾಗುತ್ತೆ, ನಾವು ವೆಸ್ಟರ್ನ್ ಫಾಲೋ ಮಾಡೋದ್ರಿಂದ ಫೈನಾನ್ಷಿಯಲ್ ಅಸ್ಟ್ರಾಲಜಿಲಿ ಸ್ವಲ್ಪ ಹುಷಾರಾಗಿರ್ಬೇಕು. IT ಸ್ಟಾಕ್ಸ್ ಮೇಲೆ ಸ್ವಲ್ಪ ಹುಷಾರಾಗಿರಿ. ಟೆಕ್ನಾಲಜಿ ನೀವು ಏನಾದ್ರು ಇರ್ತವೆ ಅದ್ರ ಮೇಲೆ ಇದಾಗಿ, ಹೊಸ ಸ್ಟಾರ್ಟಪ್ ಈ ಥರದ್ದೆಲ್ಲ ವಿಚಾರಗಳು ಇರ್ಬೋದು, ಅಥವಾ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಲ್ಲಿ ಇದ್ದಿದ್ದು ಕಂಪ್ನಿ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಈ ಥರದ್ದೆಲ್ಲ ಬರ್ತವೆ. ಸೊ ಈ ಥರದ್ದೆಲ್ಲ ಒಂದು ಇದಿರ್ತವೆ. ಸೊ ಬೇಸಿಕ್ ಆಗಿ ಇಲ್ಲಿ ಜುಪಿಟರ್ ಒಂದು ಗುರು ಹುಚ್ಚನಾಗಿರುವಂಥದ್ದು, ಎಕ್ಸಾಲ್ಟೆಡ್ ಕಂಡೀಷನ್ ಇರೋದು, ಬುಲ್ಲಿಶ್ ಸೆಂಟಿಮೆಂಟ್ ಇರುತ್ತೆ. ಸೊ ಏನೇ ಇನ್ವೆಸ್ಟ್ ಇದು ಮೇಜರ್ ನನಗೆ ಡಿಗ್ರಿ ಇದ್ರಲ್ಲೆಲ್ಲ ನೋಡೋದು ವ್ಯತ್ಯಾಸ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಸೊ ತಿಥಿ ಪ್ರವೇಶ ಇದೆಲ್ಲ ನೋಡೋಣ. ಸೋಮವಾರ ದಿವಸ ಒಂದು ನವಮಿ ತಿಥಿ ಆಗಿರೋದ್ರಿಂದ ಉತ್ತರ ನಕ್ಷತ್ರ, ಆಮೇಲೆ ನಂತರ ಹಸ್ತ ನಕ್ಷತ್ರ ಆಗ್ತವೆ. ಸೊ ಅವತ್ತಿನ ಸೋಮವಾರನೇ ಚಂದ್ರನೇ ಒಂದು ದಿನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಅನುಕೂಲ ಇರ್ತವೆ. ನೋಡೋಣ ಹೆಂಗೆ ಇರ್ತವೆ ಅಂತ. ಸೊ ಒನ್ ಡೈರೆಕ್ಷನ್ ಹಿಡ್ಕೊಂಡು ಹೋಗ್ಬೋದು, ಪಾಸಿಟಿವ್ ಅಂತ ಅಲ್ಲ. ಇಲ್ಲಿ ಮಂಗಳನೇ ಮೀನ್ಸ್ ಚಂದ್ರನೇ ಒಂದು ಅಧಿಪತಿಯ ಇರೋದ್ರಿಂದ ಅವತ್ತು ಫುಲ್ ಒಂದು ಬುಲಿಶ್ ಇರುತ್ತೆ ಅಂತ ಅನ್ಕೊಂಬಿಡಿ. ಸೊ ಒಂದು ಡೈರೆಕ್ಷನ್ ಹಿಡ್ಕೊಂಡ್ಬಿಡುತ್ತೆ. ನೋಡೋಣ, ನಾಳೆ ಓಪನಿಂಗ್ ನನ್ನ ಪ್ರಕಾರ ನೆಗೆಟಿವ್ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಕಾರಣ ಒಂದು ರಾತ್ರಿ ತನಕ ಇರುತ್ತೆ, ಇದ್ರಲ್ಲಿ ವ್ಯತ್ಯಾಸಗಳನ್ನ ಅಷ್ಟೊಂದು ಕಾಣಿಸಲ್ಲ. ಸೊ ಒಂದ್ ಸ್ವಲ್ಪ ಸಣ್ಣ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಆದಷ್ಟು. ಸೊ ಇಲ್ಲಿ ಶಾರ್ಟ್ ಟರ್ಮ್ ಟ್ರೇಡ್ಸ್ ವರ್ಕ್ ವೆಲ್, ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವರ್ಕ್ ಆಗಲ್ಲ. ಸೊ ಸ್ಕ್ಯಾಲ್ಪರ್ಸು ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಅಪ್ಸ್ ಅಂಡ್ ಡೌನ್ಸ್ ಮೂವ್ಮೆಂಟ್ ಇರೋದಾಗ ಸ್ಕ್ಯಾಲ್ಪರ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಸಪೋರ್ಟ್ ಅಂತೂ ಇದೆ 23,800, ಬಿಲೋ ಬಿತ್ತು ಅಂದ್ರೆ ಸ್ವಲ್ಪ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಬುಲಿಶ್ ಸಪೋರ್ಟ್ ಕೂಡ ಇಲ್ಲೇ 56,500 ಲೆವೆಲ್ ಇರ್ಬೋದು, ನೋಡೋಣ. ಸೊ ಒಂದು ಪ್ಲಾನ್ ಮಾಡ್ಕೊಂಡು ಎಂಟ್ರೀಸ್ ಕೊಡಿ ಹಸ್ತ ನಕ್ಷತ್ರಗಳು ಹೋಗೋದ್ರಿಂದ. ಸೊ ಮತ್ತೆ ನೆಕ್ಸ್ಟ್ 23ನೇ ತಾರೀಕು ಸ್ಟ್ರಾಂಗೆಸ್ಟ್ ಬುಲ್ಲು ಎಕ್ಸ್ಪೈರಿ ಎಲ್ಲ ಇರ್ತವೆ. ಸೊ ಅವತ್ತು ಈ ಒಂದು ಅಧಿಪತ್ಯ ಕುಜ ಆಗಿರ್ತಾನೆ. ಸೊ ಈ ಥರದ್ದೆಲ್ಲ ಇರ್ತವೆ. ಸೊ ಡೀಟೇಲ್ ಆಗಿ ನನಗೇನು ಬೇಕಾಗಿಲ್ಲ ಇಷ್ಟೊಂದು. ಸೊ ಗೋಲ್ಡನ್ ರೂಲ್ ಏನಂದ್ರೆ ಅವತ್ತು ಚಿತ್ರ ನಕ್ಷತ್ರ ಅವತ್ತು ಇವಂದೇ ರೂಲ್ ಆಗಿರೋದ್ರಿಂದ ಬುಲ್ಲಿಶ್ ಇರ್ಬೋದು. ಅದು ಜುಪಿಟರ್ ಅಲ್ಲೇ ಒಂದು ಸ್ಟ್ರೆಂಥನ್ ಆಗಿರ್ತಾನೆ. ಸೊ ಅನುಕೂಲ ಕೊಡ್ಬೋದು, ನೋಡೋಣ. ಇಲ್ಲಿ ಕುಜ ಮತ್ತೆ ಗುರು ಯೋಗ, ಬೃಹಸ್ಪತಿ ಕುಜ ಏನಿದೆ ಯೋಗಗಳು ಒಂದು ಸ್ವಲ್ಪ ಮೊಮೆಂಟಮ್ ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ಸೊ ಫ್ಯಾಟಿ ಒಂದು ಕ್ಯಾಂಡಲ್ಸ್ಗಳು ಕಾಣಿಸ್ಬೋದು, ವಿಕ್ಸ್ ಜಾಸ್ತಿ ಇರ್ಬೋದು. ನೋಡೋಣ ಹೆಂಗಿರ್ತವೆ ಅಂತ. ಸೆಲ್ಲರ್ಸ್ಗೆ ಒಂದು ಸ್ವಲ್ಪ ಫೇವರಬಲ್ ಇರ್ತವೆ, ಬಯರ್ಸ್ಗೆ ಆಸ್ಪೆಕ್ಟ್ ಅಲ್ಲಿ ನನಗೆ ಅಷ್ಟೊಂದು ಕಾಣಿಸ್ತಿಲ್ಲ ಒಳ್ಳೇದು. ನೋಡೋಣ ಹೆಂಗೆ ಇರುತ್ತೆ. ಸ್ವಾತಿ ನಕ್ಷತ್ರ ಇರ್ತವೆ 24ನೇ ತಾರೀಕು ಬುಧವಾರ. ಸೊ ಇಲ್ಲಿ ರಾಹು ಬೇಸ್ಡ್ ಒಂದು ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಸೊ ಸ್ವಲ್ಪ IT ರಿಲೇಟೆಡ್ ಮತ್ತೆ ಒಂದು ಇದು ಬರ್ಬೋದು. ಸೊ ನ್ಯೂಟ್ರಲ್ ಟು ಬುಲಿಶ್ ರೇಂಜ್ ಕನ್ವರ್ಟ್ ಆಗ್ಬೋದು. ಆಮೇಲೆ ನಂತರ ದಿವಸ ನೋಡ್ಕೊಬೇಕು. ಮತ್ತೆ 24,000 ಲೆವೆಲ್ ರೀಚ್ ಆಗುತ್ತಾ ಇಲ್ವೋ ನೋಡೋಣ. ಸೊ ಹೆಂಗ್ ಹೋಗುತ್ತೆ ಗೊತ್ತಿಲ್ಲ. ಸೊ ಹೈಲಿ ಬೇರಿಶ್ ಇದಾಗುತ್ತೆ. ದೇವೇಂದ್ರ ಚತುರ್ಥಿ ಅನ್ನೋರು ಒಂದ್ ಸ್ವಲ್ಪ ವರ್ಕ್ ಮಾಡಿದ್ದಾರೆ. ಸೊ ಅವರ ಆಸ್ಪೆಕ್ಟ್ ಎಲ್ಲ ಇದು ಮಾಡಿರುವಂತ ರಿಪೋರ್ಟ್ ಇದು. ಸೊ ಮುಖ್ಯವಾಗಿ ಥರ್ಸ್ಡೇ ದಿವಸ ಅದು ಜುಪಿಟರ್ದು ಕೇತು ಒಂದು ಯುತಿ ಇರೋದ್ರಿಂದ ಅಲ್ಲಿ ನಕ್ಷತ್ರ ಮತ್ತೆ ಇದ್ರದ್ದು. ಸೊ ಹಾಗಾಗಿ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಸೊ ಬೇರಿಶ್ ಸೆಂಟಿಮೆಂಟ್ ಜಾಸ್ತಿ ಆಗ್ತವೆ. ಸೊ ಲಾಂಗ್ಸ್ ಪೊಸಿಷನ್ ಹೋಗೋರು ಸ್ವಲ್ಪ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಪೊಸಿಷನ್ ಹೋಲ್ಡ್ ಮಾಡಬೇಡಿ. ಸೊ ಏಕಾದಶಿ ಅಂತೆ ಆದ್ಮೇಲೆ ಸ್ವಲ್ಪ ಇದು ಬರ್ಬೋದು, ಬಟ್ ಸ್ಟಿಲ್ ದ್ವಾದಶಿ ತ್ರಯೋದಶಿ ಇರೋದ್ರಿಂದ ತ್ರಯೋದಶಿ ಶುಕ್ರವಾರ ಕೂಡ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಅಂತ ಕಂಡಿದ್ದೀನಿ ನಾನು. ಸೊ ಹಾಗೆ ಸ್ವಲ್ಪ ಇಲ್ಲೂ ನೋಡ್ಬೇಕು. ಬಟ್ ಬುಲಿಶ್ ತಕ್ಕ ಮಟ್ಟಿಗೆ ಒಂದು ಕನ್ವರ್ಟ್ ಆಗ್ಬೋದು. ಸೊ ಸ್ವಲ್ಪ ನೋಡ್ಕೊಂಡು ಇದ್ರ ಮೇಲೆ ಒಂದು ಇದಾಗ್ತವೆ. ಸೊ ಸ್ವಲ್ಪ ಅನುರಾಧ ನಕ್ಷತ್ರ ಕೂಡ ಸಪೋರ್ಟ್ ಮಾಡುವಂಥದ್ದು. ಸೊ 21ನೇ ತಾರೀಕು ಹೈ ಅಂಡ್ ಲೋ ವೆರಿ ಇಂಪಾರ್ಟೆಂಟ್. 22ನೇ ತಾರೀಕು ಸಾರಿ. ಸೊ ನೋಡ್ಕೊಂಡಿರಾಗಿ ವರ್ಕ್ ಮಾಡಿ. ಸೊ ಲೆವೆಲ್ಸ್ ಹೇಳಿದ್ದೀನಿ. 24,800 ಮೇಜರ್ ರೆಸಿಸ್ಟೆನ್ಸ್ ಇರುತ್ತೆ ಟಾಪ್ ಲೆವೆಲ್ ಅಲ್ಲಿ. ಬಾಟಮ್ ಅಲ್ಲಿ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತೂ 24,200 ಲೆವೆಲ್ ಅಲ್ಲಿ ಇದೆ. ಸೊ ಈ ಸ್ವಿಂಗ್ ಅವರು ನೋಡೋದ್ರಿಂದ 24,500 ರೆಸಿಸ್ಟೆನ್ಸ್ ಇದೆ. ಸೊ ಈ ತರದ ಪಿವಟಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಬೇಸ್ಡ್ ಆನ್ ಪಿವಟ್ ಪಾಯಿಂಟ್ ಈ ರೇಂಜ್ ಅಲ್ಲಿ ಒಂದು ಇದ್ರೆ
ಸೈಡ್ ವೇಸ್ ಮಾರ್ಕೆಟು, ಇದರಿಂದ ಮೇಲ್ ಹೋದ್ರೆ ಒಂದ್ ಸ್ವಲ್ಪ ಒಂದು ನೋಡ್ಕೊಂಡು ಆಟ ಆಡ್ಬೋದು. ಸೊ ಸೆಟಪ್ ನೀವು ನೋಡ್ಕೊಂಡು ಡಿಸೈಡ್ ಮಾಡಿ. ಸೊ ಎನಿಥಿಂಗ್ ಬಿಲೋ 24,004 ಏನಿದೆ ಕ್ಲೋಸ್ ಬೇಸಿಸ್, ಸೊ ಅಗೇನ್ ಇಟ್ ವಿಲ್ ಕಮ್ ಟು 24,960 ಸಮ್ವೇರ್. ಅದು ಸ್ವಲ್ಪ ಬ್ರೇಕ್ ಆದ್ರೆ ಮಾತ್ರ ನೆಕ್ಸ್ಟ್ 23,800 700 ಲೆವೆಲ್ ಎಲ್ಲ ಹೋಗುತ್ತೆ. ಸೊ 800 ಮತ್ತೆ 850 ಲೆವೆಲ್ ಕ್ಲೋಸ್ ಆಗ್ಬೇಕು ಆಕ್ಚುಲ್ ಆಗಿ. ಬಟ್ ಕಂಪ್ಲೀಟ್ ಓವರ್ಆಲ್ ಬುಲಿಶ್ನೆಸ್ ಮೇಂಟೈನ್ ಮಾಡಬೇಕು ಅಂದ್ರೆ 24,000 ಮೇಲೆ ಕ್ಲೌಡ್ ಅಲ್ಲಿ ಕ್ಲೋಸ್ ಆಗಿರ್ಬೇಕು. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ವರ್ಕ್ ಮಾಡಿ. ಸೊ ಮೇಜರ್ ಸೆಕ್ಟರ್ ವೈಸ್ ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ನೋಡ್ಬೋದು, ಬಟ್ ಬ್ಯಾಂಕಿಂಗ್ ಮತ್ತೆ ಒಂದು ಟಾಪ್ ಫಾರ್ಮ್ ಆಗಿ ಡೌನ್ ಬರುತ್ತಿದೆ. ಸೊ ಹಾಗಾಗಿ ಪುಟ್ ಸೈಡ್ ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಶಾರ್ಟ್ ಮಾಡ್ಬೋದು ನೋಡ್ಕೊಂಡು. ಬುಲಿಶ್ ಅಂತ ಕೊಡ್ತಿದ್ದೀನಿ ಬೇಸ್ಡ್ ಆನ್ ಜುಪಿಟರ್, ಬಟ್ 100% ಬುಲಿಶ್ ಇರ್ಲೇಬೇಕಂತಿಲ್ಲ. IT ಮತ್ತಷ್ಟು ಬೀಳ್ಬೋದು, ಮೆಟಲ್ ಬುಲಿಶ್ ಆಗ್ಬೋದು. ಕುಜ ಅಲ್ಲೇ ಬರ್ತಾ ಇದ್ದಾನೆ, ಸೊ ಹಾಗೆ ಒಂದು ಮೆಟಲ್ ಸ್ವಲ್ಪ ಬುಲಿಶ್ ಆಗ್ಬೋದು. ಮುಂದಿನ ದಿವಸ ಬೇರಿಶ್ ಇಲ್ಲಿ ತನಕ ಏನು ಬೇರಿಶ್ ಆಕ್ಟಿವಿಟಿ ಇತ್ತು, ಬುಲಿಶ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಕನ್ಸ್ಯೂಮರ್ ಗೂಡ್ಸ್ FMCG ರಿಲೇಟೆಡ್ ಬುಲಿಶ್ ಆಗ್ಬೋದು. ಫಾರ್ಮಾಕ್ಕೆ ಎನಿವೆ ಗುರು ಸಪೋರ್ಟ್ ಮಾಡ್ತಾ ಇದ್ದಾನೆ, ಬುಲಿಶ್ ಸೆಂಟಿಮೆಂಟ್ ಕಂಟಿನ್ಯೂ ಆಗುತ್ತೆ. ರಿಯಲ್ ಎಸ್ಟೇಟು ಒಂಥರ ದುಡ್ಡು ಹಾಕಿದ್ರೆ ಬರಲ್ಲ, ಯಾಕಂದ್ರೆ ಶನಿ ಅಷ್ಟು ಪವರ್ಫುಲ್ ಆಗಿಲ್ಲ. ಸೊ ಹಾಗಾಗಿ ಒಂದು ನೋಡ್ಬೇಕಾಗತ್ತೆ. ಸೊ ಒಳ್ಳೆ ಒಂದು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಬರುತ್ತೆ. ಆಟೋ ಇಂಜಿನಿಯರಿಂಗ್ ಸೆಕ್ಟರ್ ಅಲ್ಲಿ ಬುಲಿಶ್ ಆಗ್ಬೋದು. ಮೆಟಲ್ ಆಗಿದೆ ಅಂದ್ರೆ ಇಲ್ಲೂ ಆಗುತ್ತೆ. ಹೆವಿ ಇಂಡಸ್ಟ್ರೀಸ್, ಮೀಡಿಯಾ ರಿಲೇಟೆಡ್ ಅಗೇನ್ ಇಶ್ಯೂಸ್ ಇರ್ತವೆ. ರೈಲ್ವೆ ಸ್ಟಾಕ್ಸ್ಗಳು ಸ್ವಲ್ಪ ನೋಡ್ಬೋದು. ಸೊ ಬುಲಿಶ್ ಈ ಥರದ್ದೆಲ್ಲ ಸೆಂಟಿಮೆಂಟ್ ಇದೆ. ಮೇಜರ್ ಆಗಿ ಇಲ್ಲಿ ಥರ್ಸ್ಡೇ ಒಂದು ಕಾಶಿಯಸ್ ಆಗಿ ಒಂದಿರಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಎಲ್ಲಾ ದಿವಸನೂ ಕಾಶಿಯಸ್ ಆಗಿ ಇದ್ದಷ್ಟು ಒಳ್ಳೆಯದು. ಹೈಲಿ ಕಾಶಿಯಸ್ ಡೇ ಅಂದ್ರೆ 25th. ಸೊ ನಾವು ಬುಲಿಶ್ ಅಂತ ಅನ್ಕೊಂಡ್ರೆ ಬೇರಿಶ್ ಕಂಪ್ಲೀಟ್ ಹೋಗ್ಬಿಡುತ್ತೆ, ಬೇರಿಶ್ ಅಂತ ಇದ್ರೆ ಬುಲಿಶ್ ಕಂಪ್ಲೀಟ್ ಹೋಗುತ್ತೆ. ಈ ಥರದ್ದೆಲ್ಲ ಆಗ್ತವೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಫೈನಲ್ ವರ್ಡ್ ನಾನು ಏನಂದ್ರೆ ಸೆಟಪ್ಗಳು ಕರೆಕ್ಟಾಗಿ ಇಟ್ಕೊಳ್ಳಿ. 24,500 to 800 ಲೆವೆಲ್ ತನಕ ಟಚ್ ಆಗ್ಬೋದು. ಇಲ್ಲಾಂದ್ರೆ 24,000 ಬ್ರೇಕ್ ಆದ್ರೆ 23,500 ತನಕ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಒಂದು ಸ್ವಿಂಗ್ ಟ್ರೇಡ್ ತೊಗೊಳಕ್ಕೆ ಅಥವಾ ಒಂದು ಸ್ಕ್ಯಾಲ್ಪಿಂಗ್ ಮಾಡೋಕೆ ಏನೇ ಇದ್ರು ಒಂದು ಕರೆಕ್ಟಾಗಿ ಸೆಟಪ್ ಇರಬೇಕು. ಯಾವುದೇ ಒಂದು ಟೆಲಿಗ್ರಾಮು ವಾಟ್ಸಪ್ಪಲ್ಲಿ ನೋಡಿಕೊಂಡು ವರ್ಕ್ ಮಾಡಿಬಿಡಿ. ಡೋಂಟ್ ವರ್ಕ್ ಆನ್ ಬೇಸ್ಡ್ ಆನ್ ಟಿಪ್ಸ್. ಸೊ ಇಟ್ ಮೇ ಬಿ ಎ ಗುಡ್ ಟಿಪ್ಸ್ ಆಲ್ಸೋ. ಸಡನ್ಲಿ ಇಟ್ ಮೇ ಹಿಟ್ ಸೆಲ್ ಅಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ನೋಡಿಕೊಂಡು ವರ್ಕ್ ಮಾಡಿ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಯಾವ್ದಾದ್ರು ಕಮೆಂಟ್ಸು ಅಡಿಷನಲ್ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಡಿಫಿಕಲ್ಟ್ ಪಾರ್ಟ್ ಯಾವುದೂ ಇಲ್ಲ. ರೂಲ್ಸ್ಗಳು ಫಾಲೋ ಮಾಡಿ. ಬೇಸಿಕ್ಸ್ ಟಿಪ್ಸ್ಗಳು ಕೊಡ್ತಾ ಇದ್ದೀನಿ, ಕಾಷನ್ ಕೊಡ್ತಾ ಇರ್ತೀನಿ. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಮಾರ್ಕೆಟಲ್ಲಿ ಸರ್ವೈವ್ ಆಗಿ ಮೇನು, ನಂತರ ದುಡ್ಡು ಮಾಡ್ಕೊಂಡು ಸರ್ವೈವ್ ಆಗದೆ ಫೇಲ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ದುಡ್ಡು ಮಾಡ್ತಾ ಇರಿ, ರೂಲ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ. ಮತ್ತೆ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಹಿಂದಿನ ದಿವಸದ ರಿಪೀಟ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರೀನ್ ಶಾಟ್ ಕಳಿಸಿ, ಸ್ಪೆಷಲ್ ಇಂಡಿಕೇಟರ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಮೊನ್ನೆದು ಸಹಿತ ಒಂದು ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆಕ್ಚುಲಿ. ದಾರಿಣಿ ಫಿನ್ಕೆ ಕರೆಕ್ಟಾಗಿ ಇಲ್ಲಿ ತಗೊಂಡಿದೆ. ಸ್ಟಾಪ್ ಲಾಸ್ ಇಲ್ಲಿಗೆ ಇಟ್ಕೊಂಡಿದ್ರು, ಕ್ಲೋಸ್ ಆಗಿಲ್ಲ ಅಲ್ಲಿ. ಸೊ ಇದರಿಂದ ಮೇಲೆ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಓಕೆ, ನೋಡ್ತಾ ಇರ್ಬೋದು. ಪಾಸಿಟಿವ್ ಟ್ರೆಂಡ್ ಇಲ್ಲ, ಎಂಡ್ ಅಲ್ಲಿ ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ. ಈಗಲೇ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಈ ಸಿಗ್ನಲ್ ಕೊಟ್ಟಿದೆ. ಎಲ್ಲಾ ಸಿಗ್ನಲ್ ಪ್ರಕಾರನೂ ಇದು ಸಿಗ್ನಲ್ ಇದು ಕರೆಕ್ಟ್ ಇದೆ ಇದು. ಬಟ್ ಸ್ಟಾಪ್ ಲಾಸ್ ಕೊಡ್ಲೇಬೇಕು ಎಲ್ಲ ಕಡೆ. ಸ್ಟಾಪ್ ಲಾಸ್ ಇಲ್ಲದೆ ವರ್ಕ್ ಮಾಡಿದ್ರೆ ಅದು ಸ್ವಲ್ಪ ಎಕ್ಸ್ಟ್ರಾ ಸ್ಟಾಪ್ ಲಾಸ್. ನಾನು ಯೂಶಲಿ ಇದು ಏನು ಸ್ಪೆಷಲ್ ಅಂದ್ರೆ ಕೆಲ್ಟ್ನರ್ ಯೂಸ್ ಮಾಡಿದ್ದೀನಿ. ಸೊ ಬೊಲಿಂಜರ್ ನಾರ್ಮಲ್ ಬೊಲಿಂಜರ್ ತರ ಕಾಣಿಸುತ್ತೆ. ಇದು ಬೊಲಿಂಜರ್ ಎಕ್ಸಾಕ್ಟ್ ಬೊಲಿಂಜರ್ ಅಲ್ಲ. ಅದ್ರ ಜೊತೆ EMAಗಳು ರೂಲ್ಸ್ ಇದೆ ಇದರಲ್ಲಿ, ಮತ್ತೆ ಒಂದಿಷ್ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗಳು ಬಿಹೇವ್ ಮಾಡ್ತವೆ. ಸೊ ಅದ್ರ ಬೇಸಿಸ್ ಮೇಲೆ ಒಂದು ಹಾಕೊಂಡಿರೋವಂಥದ್ದು. ಸೊ ಕುಲಂಕುಷಾಗಿ ಗಮನಿಸಿದ್ರೆ ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು ಇದರಲ್ಲಿ. 15 ಮಿನಿಟ್ಸ್ ಬೇಡ, 5 ಮಿನಿಟ್ಸ್ ಅಲ್ಲಿ ತಗೊಳ್ಳಿ, ಏನಾದ್ರು ತಗೊಳ್ಳಿ, ಕರೆಕ್ಟಾಗಿ ತೋರಿಸುತ್ತಿದ್ದು. ಸೊ ಇಲ್ಲೇ ಕೊಟ್ಟಿದೆ, ಇಲ್ಲೇ ರೆಸಿಸ್ಟೆನ್ಸ್ ಸಪೋರ್ಟ್ ಬಂತು. ಸೊ ಅಲ್ಲೇ ಒಂದು ಇದು ಕೊಡ್ತು, ಸೆಲ್ ಏನೋ ಕೊಟ್ಬಿಡ್ತು ಆಕ್ಚುಲಿ ಇದ್ರ ಪ್ರಕಾರ. ಸ್ಟಿಲ್ ಇದ್ರ ಸಪೋರ್ಟ್ ಇಲ್ಲಿ ತನಕ ತಗೊಂಡಿದೆ. ಅನ್ಫಾರ್ಚುನೇಟ್ಲಿ ಅವತ್ತು ದೊಡ್ಡ ಸ್ಪೈಕ್ ಹೊಡೆದ್ಬಿಡ್ತು.
ಕೆಲ್ಟ್ನರ್ ಕರೆಕ್ಟ್ ಆಗಿ ಟಚ್ ಆಗಿದೆ. ಯೂಶಲಿ ಕೆಲ್ಟ್ನರ್ ಇಸ್ ಅ ರೂಲ್ ಸ್ಟಾಪ್ ಲಾಸ್. ಸೊ ಇಲ್ಲಿ ನೋಡಿ ಕೆಲ್ಟ್ನರ್ ರಿಜೆಕ್ಷನ್ ಆಯ್ತು. ಕೆಲ್ಟ್ನರ್ ಟಚ್ ಆಗಿ 3 ಕ್ಯಾಂಡಲ್ ಆದ್ಮೇಲೆ ಆಚೆ ಬರ್ತಿದೆ ಅಂದ್ರೆ ಕಂಪ್ಲೀಟ್ಲಿ ರಿಜೆಕ್ಟೆಡ್. ನನ್ನ ಹೈ ಇದು ಹೈ ಒಂದೇ, ಇದು ಹೈ ಒಂದೇ. ನನ್ಗೆ ಎಲ್ಲಾದ್ರೂ ಕ್ಲೋಸ್ ಮಾಡಿ. ಇವನ್ ನನ್ನ ಫಸ್ಟ್ ಮಾರ್ಕೆಟ್ ಅಲ್ಲೇ ಓಪನಿಂಗ್ ಅಲ್ಲೇ ಇಲ್ಲೇ ತಗೊಂಡಿದ್ರು, ಇದ್ರ ಮೇಲೆ ತಗೊಬೋದು ನಾನು ಆಕ್ಚುಲಿ. ಸೊ ಇದು ವೆರಿ ಡೇಂಜರಸ್ ಆಕ್ಚುಲಿ. ಇಲ್ಲಿ ತಗೊಂಡಿದ್ರೆ ನನಗೆ ರಿಸಲ್ಟ್ ಇಲ್ಲ ಆಕ್ಚುಲಿ, ಇಮಿಡಿಯೇಟ್ ಆಗಿ ಎಕ್ಸಿಟ್. ಇದು ಇಲ್ಲಿ ಯಾಕೆ ತಗೊಬಾರ್ದು ಅಂದ್ರೆ ಮೇನ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ರೆಡ್ ಝೋನ್ ಅಲ್ಲಿ ಇದೆ. ಇದು ಆಕ್ಚುಲಿ ತಗೊಳಂಗಿಲ್ಲ. ಏನಾಗುತ್ತೆ ಇಲ್ಲಿ ಮಿಡ್ ಬ್ಯಾಂಡ್ ಬರ್ತಾ ಇದೆ, ಸೊ ಅಲರ್ಟ್ ಇರಬೇಕು. ಸೊ ಸ್ಟಾಪ್ ಲಾಸ್ ಇಟ್ ಆಗೇ ಇರುತ್ತೆ. ರೂಲ್ಸ್ಗಳು ನಾನು ಇಲ್ಲೇ ತಗೊಂಡಿದ್ರೆ ನಂದು ಬೇರೆ ಬೇರೆ ರೂಲ್ಸ್ ಇದೆ ಆಕ್ಚುಲಿ. ಇಲ್ಲೇ ತಗೊಂಡ್ ಮಾಡಿದ್ರು ನನಗೆ ಸೇಮ್ ಇದೇ ಪಾಯಿಂಟ್ ಇಲ್ಲಿ ಸಿಕ್ಕಿದೆ, ಅದೇ ಪಾಯಿಂಟ್ ಇಲ್ಲೂ ಸಹಿತ ಅದೇ, ಯಾಕಂದ್ರೆ ಡಿ ಕೆ ಆಗಿತ್ತಿಲ್ಲ ಆಕ್ಚುಲಿ. ಸೊ ನನಗೆ ವಿತೌಟ್ ಡಿ ಕೆ ಇಲ್ಲಿ ಇನಿಷಿಯಲ್ ಅಲ್ಲೇ ಕೊಟ್ಟಿದೆ ಸೇಮ್ ರಿಸಲ್ಟ್. ಸೊ ಈ ಒಂದು ಇಂಡಿಕೇಟರ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ. ಕರೆಕ್ಟಾಗಿ ವರ್ಕ್ ಆಗೋಂಗೆ ಹೇಳ್ಕೊಡ್ತೀನಿ ನಾನು ಹೆಂಗೆ ಅಂತ. ಅಡಿಷನಲ್ ರೂಲ್ಸ್ಗಳು ಬೇಕಾಗುತ್ತೆ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.